ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕರ್. ಮನಸ್ಸು ಎನ್ನುವುದೊಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದುಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಯಕ್ಷಗಾನ ಕಲಾವಿದರು ಚಂದ್ರ ಆಚಾರ್ ಹಾಲಾಡಿಯವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್, ಯಕ್ಷಗಾನ ಕಲಾವಿದರು ತಾವು. ಯಕ್ಷಗಾನ ಕಲೆಯಲ್ಲೇ ತಮ್ಮ ಬದುಕನ್ನು ರೂಪಿಸಿಕೊಂಡಂಥ ಕಲಾವಿದರು. ಬಹಳಷ್ಟು ವರ್ಷಗಳಿಂದ ಯಕ್ಷಗಾನ ಸೇವೆಯಲ್ಲಿ ತೊಡಗಿಕೊಂಡಿದ್ರಿ. ತಮ್ಮ ದೃಷ್ಟಿಯಲ್ಲಿ ಈ ಯಕ್ಷಗಾನ ಕಲೆ ಅಂದರೆ ನಿಮಗೆ ಜೀವ ಕೊಟ್ಟ, ನಿಮಗೆ ಒಂದು ಜೀವನವನ್ನು ಕೊಟ್ಟಂಥ ಕಲೆ, ನಿಮಗೆ ಹೆಸರನ್ನು ತಂದು ಕೊಟ್ಟಂಥ ಕಲೆ. ಮದ್ದಳೆ ವಾದಕರಾಗಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದೀರಿ ಯಕ್ಷಗಾನ ರಂಗದಲ್ಲಿ. ಸರಿ ಸರ್. ಈ ಯಕ್ಷಗಾನ ಕಲೆಯ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತಲ್ಲಿ ಹೇಳುವುದಾರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಕ್ಷಗಾನ ಕಲೆ ಕಾಯ, ವಾಚ, ಮನಸ ಇದು ಮೂರಕ್ಕೂ ಕೆಲಸ ಕೊಡುವಂಥ ಯಕ್ಷಗಾನ ಕಲೆ. ಇದರಲ್ಲಿ ತುಂಬ ತಿಳ್ಕೊಳ್ಳೋದುಂಟು. ಇದು ಯಕ್ಷಗಾನ ಅಂತ ಹೇಳಿದರೆ ಸಮುದ್ರ. ನಾವು ಅಲ್ಲಿಂದ ಒಂದು ತಂಬಿಗೆ ನೀರು ತಂದಿದ್ದು. ಅದರಲ್ಲಿ ತಿಳ್ಕೊಳ್ಳುವಂಥದ್ದು ಭಾಳಷ್ಟಿದೆ. ಆದರೆ ಅದು ಎಲ್ಲ ವಿಷಯದಲ್ಲೂ ದೈಹಿಕವಾಗಿಯೂ ಹಾಗೆಯೇ ಮಾನಸಿಕವಾಗಿಯೂ ಮತ್ತು ಎಲ್ಲ ರೀತಿಯಲ್ಲೂ ಅದರಲ್ಲಿ ಒಳ್ಳೆತನ ಉಂಟು. ಯಾಕಂದರೆ ಮನುಷ್ಯನ ಸಂಸ್ಕೃತಿಗೆ ಮುಖ್ಯ ಕಾರಣ ಯಕ್ಷಗಾನ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಸ್ಪಷ್ಟವಾಗಿ ಮಾತಾಡುವುದಿದ್ರೆ ಯಕ್ಷಗಾನದಲ್ಲಿ. ಎಲ್ಲಿಯೂ ಒಂದು ಶಬ್ದವು ಮಿಸ್ ಆಗದೆ ಯಕ್ಷಗಾನದಲ್ಲಿ ಶುದ್ಧ ಕನ್ನಡ ಮಾತಾಡುವುದು ಯಕ್ಷಗಾನ. ಹಾಗೆ ಒಂದು ಗಂಡು ಕಲೆ ಗಂಡು ಕಲೆ ಅಂತ ಹೇಳ್ತಾರೆ. ಈಗ ಎಲ್ಲರೂ ವೇಷ ಮಾಡ್ತಾರೆ, ಎಲ್ಲರೂ ಈಗ ತುಂಬಾ ವ್ಯವಸ್ಥಿತವಾಗಿ ಉಂಟು. ಮೊದಲೇ ಮುಂಚಿನ ಕಾಲದಲ್ಲಿ ನಮಗೆ ಯಾವ ವ್ಯವಸ್ಥೆ ಇರಲಿಲ್ಲ. 8 ಮೈಲು 10 ಮೈಲು ಆ ಕಮರ್ಷಿಯಲ್ ಮೇಳದಲ್ಲಿರುವಾಗ 10 ಮೈಲ್ ನಡ್ಕೊಂಡು ಹೋಗಿ 5 ಗಂಟೆಗೆ ಊಟ ಮಾಡಿದ್ದುಂಟು. ಖಂಡಿತ ಅಷ್ಟು ಕಷ್ಟ. ಈಗ ಏನಿಲ್ಲ, ಈಗ ಕಷ್ಟ ಇಲ್ಲ. ಈಗ ಯಕ್ಷಗಾನಕ್ಕೆ ಒಬ್ಬ ಕಲಾವಿದನಾಗಿ ಹೋದ್ರೆ ಅವನಿಗೆ ಸುಖ ತುಂಬಾ ಸುಖ. ಯಾಕಂದ್ರೆ ಮನೆಯಲ್ಲಿ ಬೇರೆ ಕೆಲಸ ಮಾಡೋದಕ್ಕಿಂತಲೂ ಯಕ್ಷಗಾನದಲ್ಲಿ ತುಂಬಾ ಅನುಕೂಲ ಉಂಟು ಈಗ. ಯಾಕಂದ್ರೆ ಕಲಾ ಪ್ರೇಕ್ಷಕರಾಗ್ಲಿ ಅಥವಾ ವ್ಯವಸ್ಥೆಗಳಾಗಲಿ ಮೊದಲಿನ ಹಾಗಿಲ್ಲ. ಯಾಕಂದ್ರೆ ಮದ್ದಲೆಗೆ ಮೈಕ್ ಇಲ್ಲ. ಯಾಕಂದ್ರೆ ಭಾಗವತರಿಗೆ ನಾನು ನೋಡ್ತಾ ಇದ್ದ ಹಾಗೆ ಭಾಗವತರಿಗೆ ಒಂದು ಮೈಕ, ಅದು ಇದು ಕರೆಂಟ್ ಇರಲಿಲ್ಲ ಕೆಲವು ಕಡೆ ಎಲ್ಲ. ಈ ಬ್ಯಾಟ್ರಿ ಇಟ್ಟುಕೊಂಡು ಮೈಕದಲ್ಲಿ ಪದ್ಯ ಹೇಳ್ತಾರೆ. ಆ ಬ್ಯಾಟ್ರಿ ಕೈದಾದ್ಮೇಲೆ ಆಟ ಎಲ್ಲ ಮುಗಿಯುವಾಗ ಬ್ಯಾಟ್ರಿ ಇಲ್ಲ, ಪದ್ಯ ಇಲ್ಲ, ಏನೂ ಇಲ್ಲ, ಹಾಗೆ ಒಟ್ರಾಸಿ ಆಟ ಮಾಡುವುದು. ಮತ್ತೆ ನಮ್ಮ ತಂದೆಯ ತಾಯಿಯವರಿಗೆ ನಾನು ಮಾವಲಾಚಾರ್ ಅಂತ, ಅವರಿಗೆ ನಾನು ಪ್ರಥಮದಲ್ಲಿ ವಂದಿಸಬೇಕಾಗ್ತದೆ. ಮತ್ತೆ ಮಂದರ್ತಿ ಮಹಾತಾಯಿಗೆ ನನ್ನ ಆರಾಧ್ಯ ದೇವತೆ, ಅವಳಿಗೆ ಪ್ರಥಮವಾಗಿ ನಾನು ಮನಸ್ಸ ಧ್ಯಾನಿಸುತ್ತಾ ಹೇಳುವುದಂತ ಹೇಳಿದರೆ, ನನ್ನ ತಂದೆ ತಾಯಿಯವರಿಗೆ ಬಹಳಷ್ಟು, ಯಾಕಂದ್ರೆ ಸ್ವಲ್ಪ ಆಚಾರವಂತರು ಅವರು. ಅದರಲ್ಲಿ ಹವ್ಯಾಸಿ ಮೊದಲೇಗಾರರು. ತಂದೆಯವರು ಹವ್ಯಾಸಿ ಮೊದಲೇಗಾರರು. ಆಗ ಸಾಧಾರಣ ಒಂದು 50 ವರ್ಷದ ಹಿಂದೆ ಮನೆಯಲ್ಲೆಲ್ಲ ಸಣ್ಣ ಸಣ್ಣ ತಾಳಮದ್ಲೆ ಕೂಟಗಳೆಲ್ಲ ಆಗ್ತಾ ಇತ್ತು. ಆ ಕೂಟದಲ್ಲಿ ಇವರು ಹೋಗಿ ಭಾಗವಹಿಸ್ತಾ ಇದ್ರು. ಮತ್ತೆ ಭಜನೆ, ಮನೆ ತಪ್ಪದೆ ಭಜನೆ. ಆ ಭಜನೆಯಲ್ಲೆಲ್ಲ ಇವರು ಮೊದಲೇ ಬಾಸ್ಲಿಗೆ ಹೋಗ್ತಿದ್ರು. ಅವರೊಟ್ಟಿಗೆ ನಾನು ತುಂಬಾ ಸಣ್ಣವ, ಸಾಧಾರಣ ಒಂದು 4-5 ವರ್ಷ ಆಗಿರ್ಬೋದು. ಅದು ಹಠ ಮಾಡಿ ನಾನು ಅವರೊಟ್ಟಿಗೆ ಹೋಗ್ತಿದ್ದೆ. ಬೆಳಗುವರೆಗೆ ಆಟ ತಾಳಮದ್ಲೆ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೆ. ಅಂದ್ರೆ ನಿಮಗೆ ಯಕ್ಷಗಾನ ಆಸಕ್ತಿ ಬರಲು ಕಾರಣ ತಂದೆಯವರು? ನಿಮಗೆ ಯಕ್ಷಗಾನ? ಹೌದು, ತಂದೆಯವರ. ತಾಯಿಯವರು ಏನ್ ಮಾಡ್ತಿದ್ರು ಸರ್? ತಾಯಿಯವರು ಮನೆಯಲ್ಲೇ. ಅದ ನಿಮ್ಮ ಅಣ್ಣ ತಮ್ಮಂದ್ರೆ ಎಷ್ಟು ಜನ ಇದ್ರಿ ತಾವು? ಅಣ್ಣ ತಮ್ಮಂದ್ರೆ ನಾನು 9 ಜನ, ನಾನು 8ನೇವ. ಆದ್ರಿಂದ ತಂದೆಯವ್ರಿಗೆ ಸ್ವಲ್ಪ ನನ್ನ ಬಗ್ಗೆ ಅಂದ್ರೆ ಅದು ಆಸಕ್ತಿ ಅಂತಲ್ಲ, ಸ್ವಲ್ಪ ಪ್ರೀತಿ, ಮಾತಾಡೋದು, ನನ್ನ ಹತ್ರ ಮಾತಾಡೋದು ಇದೆಲ್ಲ ಜಾಸ್ತಿ. ಸ್ವಲ್ಪ ಪ್ರೀತಿ ಜಾಸ್ತಿ, ಸಣ್ಣವ ಅಂತ. ಮತ್ತೆ ನಾನು ಯಾವಾಗಲೂ ಅವರು ಒಟ್ಟಿಗೆ ಕೆಲಸ ಮಾಡೋದು, ಅವರು ಒಟ್ಟಿಗೆ ಇರ್ತಿದ್ದೆ. ಹಾಗಾಗಿ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಉಂಟಂತ ನಾನು
ಗ್ರಹಿಕೆ ನಂದು. ಹೌದೌದು, ಖಂಡಿತ. ಅವರಿಗೆ ಅಂದ್ರೆ ಅವರ ಕಲೆಯನ್ನು ನೀವು ಮುಂದುವರಿಸ್ಕೊಂಡು ಕಲಿಲಿದ್ದಾರಾ ನಿಮ್ಮ ಮನೆಯಲ್ಲಿ? ಬೇರೆ ಅಣ್ಣ ತಮ್ಮ? ಇಲ್ಲ, ಸ್ವಲ್ಪ ಸ್ವಲ್ಪ ಗೊತ್ತುಂಟು. ನಾನು ನನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸಿದ್ದೆ, ಮಾಡಿಸಿದ್ದೆ. ಸಂಪೂರ್ಣವಾಗಿ ಯಾರಿಲ್ಲ ನಿಮ್ಮ ತಮ್ಮ? ಇಲ್ಲ ಇಲ್ಲ ಇಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪ. ಅಂದ್ರೆ ಸರ್, ತಾವು ಯಕ್ಷಗಾನ ಆಸಕ್ತಿ ತಮಗೆ ತಂದೆಯವರಿಂದ ಬಂತು. ತಂದೆಯವರಿಂದ ಬಂದಂತ ಆಸಕ್ತಿಯನ್ನ ನೀವು ಅಂದ್ರೆ ಇನ್ನು ಚೆನ್ನಾಗಿ ಕಲಿಬೇಕು, ನನಗೆ ಯಕ್ಷಗಾನ ಸಂಪೂರ್ಣವಾಗಿ ಕಲಿತು ಅದರಲ್ಲೇ ಮುಂದುವರಿಬೇಕನ್ನ ನಿಟ್ಟಲ್ಲಿ ನೀವು ಒಂದು ಆಲೋಚನೆ ಮಾಡಿ ಗುರುಗಳಾಗಿ ಯಾರ ಹತ್ರ ಹೋಗ್ತೀರಿ ಸರ್ ತಾವು? ನಾನು ನನ್ನ ತಂದೆಯವರು ಕಬ್ಬಿಣ ಕೆಲಸ ಮಾಡೋರು, ಉಲಗಿಸು. ಅವರಲ್ಲಿಗೆ ನನ್ನ ಗುರುಗಳು ನಾರಾಯಣಪುರ ಇದ್ರಲ್ಲ, ಅವರು ಅಲ್ಲಿ ನಮ್ಮನೆಯಿಂದ 1.5 ಕಿಲೋಮೀಟರ್ ಆಚೆ ಅವ್ರ ಮನೆ ಹಳ್ಳಿ. ಅವರು ಮೇಳ ಬಿಟ್ಟ ನಂತರ ಅವ್ರ ಮನೆಯಲ್ಲಿ ಬೇಸಾಯ ಎಲ್ಲ ಉಂಟು. ಅದನ್ನ ಆ ಕೃಷಿಗೆ ಬೇಕಾದ ಪರಿಕರಗಳನ್ನು ತೆಗೆದುಕೊಂಡು ನಮ್ಮ ತಂದೆಯವ್ರ ಹತ್ರ ಬರ್ತಿದ್ರು. ಯಾರು ಜನ ಹಾಕ್ಕೊಂಡು ತಂದೆಯವ್ರ ಹತ್ರ ಬಂದು ನಮಗೆ ಎಲ್ಲದ ಖುಷಿ. ಆ ದಿವಸ ಉಪ್ಪೂರು ನಮ್ಮ ಮನೆಗೆ ಬಂದ್ರ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ, ಅಷ್ಟು ಖುಷಿ. ಯಾಕಂದ್ರೆ ಅಂತ ಭಾಗವತರು ಉಪ್ಪೂರೇ ನಮ್ಮ ಮನೆಗೆ ಕೆಲಸ ಮಾಡಿಸ್ಕೊಂಡು ಹೋಗಿ ಬಂದಿದ್ರು, ತುಂಬಾ ಖುಷಿ ಆಗ್ತದೆ. ಹಾಗೆ ಕೂತ್ಕೊಂಡು ತಡ ಇದ್ರೆ ಅವ್ರು ಹೋಗ್ತಿದ್ರು, ಜನ ಬಿಟ್ಟು ಹೋಗ್ತಿದ್ರು. ಇಲ್ದಿದ್ರೆ ಸಣ್ಣ ಕೆಲಸ ಆದ್ರೆ ಮಾಡಿಸ್ಕೊಂಡೇ ಹೋಗ್ತಿದ್ರು, ಯಾವಾಗಲೂ ಬರ್ತಿದ್ರು. ಕಡೆಗೆ ಒಂದ್ ದಿವಸ ಬಂದಾಗ ನನ್ನ ಹತ್ರ ಆಚಾರ್ಯ ನೋಡಿ, ಈ ಹುಡುಗನಿಗೊಂದು ನೋಡಿದ್ರೆ ಯಕ್ಷಗಾನದ ಒಂದು ಲಕ್ಷಣ ಉಂಟು, ಇವನೊಂದು ಕಳಿಸಿಕೊಡಿ. ತಂದೆಯವ್ರು ಹೇಗೆ, ಎಲ್ಲಿ ಅವನಿಗೆ ಈಗ ಕಲಿಯೋಕೆ ಅವಕಾಶ, ಎಲ್ಲಿ ಯಾರ ಹತ್ರ ಹೋಗೋದು, ದೂರ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲ, ನಮ್ಮನೆಗೆ ಬರ್ಲಿ, ನಾನೇ ನಾನಿದ್ದಾಗ ನಾನು ಕಲಿಸ್ತೇನೆ, ಇಲ್ದಿದ್ರೆ ನನ್ನ ಮಕ್ಕಳಿಬ್ಬರಿದ್ರು, ಅವ್ರು ಹೇಳಿಕೊಡ್ತಾರೆ ಅಂಥೇಳಿ ಹಾಗೆ ಸೀದಾ ಹೋದೆ. ಅದು 1-2 ದಿವಸ ಬಿಟ್ಟು ಕೂಡಲೇ ಅವ್ರ ಮನೆಯಲ್ಲಿ ಯಕ್ಷಗಾನ ತಾಳ ಅಭ್ಯಾಸ, ಇದು ಪ್ರಾಥಮಿಕ ಹಂತ ಎಲ್ಲ ಕಲಿತೆ. ಅದ್ರ ಒಟ್ಟಿಗೆ ತಾಳ ಅಭ್ಯಾಸ, ಸ್ವಲ್ಪ ಸ್ವಲ್ಪ ಪದ್ಯ, ಅದನ್ನೆಲ್ಲ ಕಲಿಯುವಾಗಲೇ ಮೊದ್ಲೇ ಬರ್ಸ್ಲಿಕ್ಕೂ ಅವ್ರ ಮಗ ಮೊದ್ಲೇ ಬರ್ಸ್ತಿದ್ರು, ಸುರೇಶಪುರ. ಆ ಮೊದ್ಲೇ ಬರ್ಸ್ಲಿಕ್ಕೂ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿದೆ. ಕಡೆಗೆ ನಾರಾಯಣಪುರ ಗುರುಗಳು ಹೇಳಿದ್ರು, ನೀನು ಕೇಂದ್ರಕ್ಕೆ ಬಾ ಮರಯ್ಯ, ಕೇಂದ್ರದಲ್ಲಿ ಇಲ್ಲೆಲ್ಲ ಪೂರ್ತಿ ಎಲ್ಲ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ, ನೀನು ಕೇಂದ್ರಕ್ಕೆ ಬಾ ಅಂತ ಹೇಳಿದ್ರು. ಸೀದಾ ಕೇಂದ್ರಕ್ಕೆ ಹೋದೆ. ನನಗೆ ಆವಾಗ ಭಾಗವತಿಕೆ ಆಗ್ಬೇಕಂತ ತುಂಬಾ ಮೊದಲಿಗೆ ಭಾಗವತರಾಗಿದ್ದರು, ಸಂಗೀತಗಾರರಾಗಿ ನೀವು ಸೇವೆ ಸಲ್ಲಿಸಿ ಕಮಲಶಿಲೆ, ಕಳುವಾಡಿ. ಹೌದೌದು, ಅದ್ರ ಬಗ್ಗೆ ತಿಳಿಸಿ ಸರ್. ಭಾಗವತಿಗೆ ಹೋಗಿ ಸೇರಿದವನು ಸಹ ಭಗವದ್ಗೀತೆ ಅಭ್ಯಾಸ ಮಾಡಿದೆ. 2 ವರ್ಷ ಭಾಗವತಿಗೆ, 2-3 ವರ್ಷ ಭಾಗವತಿಗೆ ಅಲ್ಲಿ ಸಂಗೀತಗಾರರಾಗಿ ಮಾಡಿದ್ರೆ. ಸಂಗೀತಗಾರ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಒಂದು ನಿಬಂಧನೆ ಉಂಟು, 2 ವರ್ಷ ಕಲಿಯದೆ ಭಾಗವತಿಗೆ. 2 ವರ್ಷ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಾತ್ರ, 4 ತಿಂಗಳು ಮಾತ್ರ. 2 ವರ್ಷ ಕಲಿಯದೆ ಮೇಳಕ್ಕೆ ಹೋಗಬಾರದು ಅಂತ ಒಂದು ನಿಬಂಧನೆ ಇತ್ತು. ಅದರಿಂದ ನಾನು 1-2 ವರ್ಷ ಕಲಿತೆ. ಆಗ ನಮ್ಮ ಆಜಿರವರೊಬ್ರು ಸಂಜು ಶೆಟ್ಟರ್ ಅಂತ, ಅವರು ಮೇಳದ ಕಲಾವಿದ್ರೆ, ಅವರು ಕಳವಾಡಿ ಮೇಳ ಅಂತ ಮಾಡಿದ್ರು. ನಮ್ಮ ತಂದೆಯವ್ರ ಪರಿಚಯ ಉಂಟು. ಮಗನ್ನ ಮೇಳಕ್ಕೆ ಕಳಿಸ್ತಾರೆ. ಇಲ್ಲ ಮಾರ್ರ, ನಾನು ಮೇಳಕ್ಕೆ ಕಲಿಸ್ಬೇಕಂತೇಳಿ ಅವನಿಗೆ ಕಲಿಸಿದ್ದಲ್ಲ, ಅವ ನಮ್ಮ ಕುಲವೃತ್ತಿ ಮಾಡಿಕೊಂಡು ಇಲ್ಲಿ ಮನೆಯಲ್ಲೇ ಇರ್ಬೇಕವ ಅಂತ ಹೇಳಿದ್ರು. ಇಲ್ಲ ಅಂತೇಳಿ ಒತ್ತಾಯ ಮಾಡಿ ಕಡೆಗೆ ಹೋದೆ ಸಂಗೀತಕ್ಕೆ. ಆಗ ಅಣ್ಣಪ್ಪ ಗಾಣಿಗರು, ಹರಾಡಿ ಅಣ್ಣಪ್ಪ ಗಾಣಿಗರು ಭಾಗವತರು ಇರಬೇಕು, ಸರಿ ನೆನಪಿಲ್ಲ ಈಗ, ತುಂಬಾ ವರ್ಷದ ಹಿಂದೆ. ಕಳವಾಡಿ ಮೇಳಕ್ಕೆ ಹೋಗಿ ಸಂಗೀತ ಮಾಡಿದೆ. ಆ ನಂತರ ಅದೇ ಯಜಮಾನರು ಕಮಲಶಿಲೆ ಮೇಳ ಮಾಡಿದ್ರು. ಕಮಲಶಿಲೆ ಮೇಳ ಮಾಡಿದ ನಂತರ ನನ್ನನ್ನು ಅವರು ಕೇಳಿದ್ರು. ನಾನು ಪುನಃ ಸಂಗೀತಕ್ಕೆ ಹೋದೆ. ಮೇಳ ತಿರುಗಾಡದ ಕೊನೆಯಲ್ಲಿ ಸ್ವಲ್ಪ ಸ್ವರದ ತೊಂದರೆಯಿಂದ ಸರಿಯಾಗುದಿಲ್ಲ ಅಂತೇಳಿ ಅವರು ಯಜಮಾನರು ಹೇಳಿದ್ರು, ನೀನು ಮೊದಲೇ ಒಳ್ಳೆ ಬಾರಿಸ್ದೆ, ನಿನಗೆ ಸಂಗೀತ ಸ್ವರ ಕರೆಕ್ಟ್ ಇದ್ರೆ ಮಾತ್ರ, ಇಲ್ದಿದ್ರೆ ಸರಿಯಾಗುದಿಲ್ಲ ಅಂತ ಹೇಳಿದ್ರು. ಹಾಗೆ ನಾನು ಮನೆ ಬಂದು ಸ್ವಲ್ಪ ಮೊದ್ಲೇ ಆಸಕ್ತಿ ಕಡಿಮೆಯಾಗಿ ಮೇಳಕ್ಕೆ ಹೋಗುದಿಲ್ಲ ಅಂತ ಸುಮ್ಮನೆ ಇದ್ದೆ. ಸಂಗೀತಗಾರರು ಆಗ್ಬೇಕಂತ ನಿಮ್ಗೆ ಆಸೆ ಇತ್ತು? ಆಸೆ ಇತ್ತು, ಅದು ಆಗ್ಲಿಲ್ಲ. ಸ್ವಲ್ಪ ಬೇಸರದಲ್ಲಿ ಮನೆಯಲ್ಲೇ ಇದ್ದೆ. ಮನೆಯಲ್ಲಿರುವಾಗ ಅದೇ ಯಜಮಾನರು ನಮ್ಮ ತಂದೆಯವರಿಗೆ ಪರಿಚಯಿಸಿದ್ರು. ಅವ್ರು ಬಂದು ಕೇಳಿದ್ರು, ನಿಮ್ಮ ಮಗ ಒಳ್ಳೆ ಮೊದ್ಲೇ ಬರ್ಸ್ತಾಮರ್ರೆ, ನಮಗೊಂದು ಮೊದ್ಲೇ ಕೊರತೆ ಉಂಟು, ನಮ್ಮಲ್ಲಿ ಬರಬೇಕು, ನೀವು ಮಗನನ್ನು ಕಳಿಸಿಕೊಡ್ಬೇಕು ಅಂತೇಳಿ ಹೇಳಿದ್ರು. ಕಡೆಗೆ ನನ್ನ ಕರೆದು ಕೇಳಿದ್ರು. ನಾನು ಆಯ್ತಂತ ಒಪ್ಕೊಂಡೆ. ಆಗ ಕಮಲಶಿಲೆ ಮೇಳ ಅಂತೇಳಿ ಹೇಳಿದ್ರೆ ಸಾಧಾರಣ ಆ ಕಡೆ ಹಳ್ಳಿ ಹೊಳೆ, ಕಮಲಶಿಲೆ ಆ ಕಡೆ ಆಟ. ಅಲ್ಲಿ
ಒಂದೊಂದು ಗುಡ್ಡ ಹತ್ತಿ ಒಂದೊಂದು ಗುಡ್ಡ ಆಚೆ ದಾಟುವಾಗ 8 ಕಿಲೋಮೀಟರ್ ಆಗಿ ಹೋಗ್ತೀವಿ. 8 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಆಗ ಎತ್ತಿನ ಗಾಡಿ ಆ ಗುಡ್ಡದ ಮೇಲೆಲ್ಲ ಹೋಗುದಿಲ್ಲ ಅಂತೇಳಿ ನಾವು ಮೇಳದ ಪರಿಕರವನ್ನು ಹಿಡ್ಕೊಂಡೇ ಹೋಗ್ಬೇಕು. ನೀವು ಬಟ್ಟೆ ಹಿಡ್ಕೊಂಡು ಅಲ್ಲ, ನಮ್ಮ ಮೊದ್ಲೇ ಆದ್ರೂ ಹಿಡ್ಕೊಂಡು ಹೋಗ್ಬೇಕು. ಮೊದ್ಲೆಗಾಗಿ ಹಿಡ್ಕೊಂಡು ಹೋಗ್ಬೇಕು. ವೇಷಧಾರಿಗಳು ಅವರ ವೇಷ ಸಾಮಾನು ಹಿಡ್ಕೊಂಡು ಹೋಗ್ಬೇಕು. ಅಷ್ಟು ಕಷ್ಟದ ಪರಿಸ್ಥಿತಿ. ಹೋಗ್ತಾ ಇದ್ದೆ ಅಲ್ಲಿ ಅಲ್ಲಿ ಅಡಿಗೆ ಒಲೆ ಹೂಡಿ ಊಟ ಮಾಡುವಾಗ ಒಂದು 4-5 ತುಂಬಾ ಸಾರಿ 5 ಗಂಟೆಗೆ ಊಟ ಮಾಡಿದ್ದುಂಟು. ಸಂಜೆ 5 ಗಂಟೆ ಮತ್ತೆ ರಾತ್ರಿ 9 ಗಂಟೆ ಆಟ, ಮತ್ತೆ 8:30-9 ಗಂಟೆಗೆ ಆಟ ಶುರುವೇ. 3 ಗಂಟೆ 3 ಗಂಟೆ. ಮತ್ತೆ ಸಂಜೆ ಊಟ ಮಾಡ್ತಿದ್ರು, ರಾತ್ರಿ ಊಟ ಮಾಡ್ತಿದ್ರು ಕೆಲವು ಜನ ಇದ್ರು. ಹೌದು, ಊಟ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ, ಒಂದೇ ಊಟ. ಅಷ್ಟು ಕಷ್ಟದಲ್ಲಿ. ಆದ್ರೆ ರಂಗಸ್ಥಳಕ್ಕೆ ಬಂದಾಗ ತುಂಬಾ ಖುಷಿ ಕೊಡ್ತಿತ್ತು. ಯಾಕಂತ ಹೇಳಿದ್ರೆ ಭಾಗವತರು ಸುರೇಶ್ ಶೆಟ್ರ ಗೊತ್ತುಂಟಲ್ಲ, ಭಾಗವತರು ಸುರೇಶ್ ಶೆಟ್ರ ಸಂಗೀತ, ಮತ್ತೆ ಕೊಳಗೆ ಕೇಶವ ಹೆಗಡೆಯವರು, ನಾನು ಅವರು ಕೇಂದ್ರದಲ್ಲಿ ಒಂದೇ ಬೆಂಚ್, ಅವರು ಒತ್ತು ಭಾಗವತಿಗೆ. ಅಲ್ಲಿ ರಂಗಸ್ಥಳಕ್ಕೆ ಹೋದಾಗ ಏನೋ ಒಂದು ಸುಖ ಖುಷಿ, ಅಷ್ಟು ನೆಮ್ಮದಿ ಆಗ್ತಿತ್ತು. ಅಷ್ಟು ದೂರ ನಡ್ಕೊಂಡು ಬಂದು 5 ಗಂಟೆ ಊಟ ಮಾಡಿದ್ರು ಸಹ ಅಷ್ಟು ಖುಷಿ ಆಗ್ತಿತ್ತು. ಭಾರಿ ಆಗಲ್ಲ. ಮೊದ್ಲಿಗೆ ಮೈಕೆ ಇಲ್ಲ, ಅದೇ ಹೇಳಿದ್ನಲ್ಲ, 2 ಮೈಕ ಬಿಟ್ಟರೆ ಮತ್ತೆ ಮೈಕವೇ ಇಲ್ಲ. ತುಂಬಾ ಕಷ್ಟದ ಪರಿಸ್ಥಿತಿ. ಆದ್ರೂ ಅದೊಂಥರ ರಂಗಸ್ಥಳದಲ್ಲಿ ನಮ್ಗೆ ಖುಷಿ ಕೊಡ್ತಾ ಇತ್ತು. ಮತ್ತೆ ರಂಗಸ್ಥಳದಿಂದ ಸಭೆಯಲ್ಲಿ ಹೋಗಿ ನೋಡಿದಾಗ ಚಂಡೆ ಮೊದ್ಲೇ ಭಾಗವತಿಗೆಲ್ಲ ಸ್ಪಷ್ಟವಾಗಿ ಕೇಳ್ತಿತ್ತು. ಈಗ ನೋಡಿದ್ರೆ ಬರೇ ಗಲಾಟೆ. ಅದಂತೂ ಕಾಲಮಿತಿ ಬಂದ ಮೇಲೆ ಆಟುವ ಏನಂತ ಗೊತ್ತಾಗುದಿಲ್ಲ. ಸಂಪೂರ್ಣ ಒಟ್ಟಾರೆ 1 ಗಂಟೆವರೆಗೆ ಗಲಾಟೆ ಅಷ್ಟೇ ನೋಡ್ಬೋದು, ಮತ್ತೇನಿಲ್ಲ. ದೊಡ್ಡ ಪ್ರಸಂಗ ಸಣ್ಣದು ಮಾಡ್ತಾರೆ. 1 ಗಂಟೆ ಮುಗಿಯುವ ಪ್ರಸಂಗ, 1 ಗಂಟೆಗೆ ಆಟ ಮುಗಿಯುದಿದ್ರು 4 ಪ್ರಸಂಗ ಹೇಳ್ತಾರೆ. ಈ ಹರಕೆ ಮೇಳದಲ್ಲ, ಅಳಿಯಂದೊಂದು ಪ್ರಸಂಗ, ಮಗಳದೊಂದು ಪ್ರಸಂಗ, ಬಾವಂದೊಂದು ಪ್ರಸಂಗ, ಅವರು ಕೊಡ್ಲೇಬೇಕು ಅವರಿಗೆ, ಮನೆಯವರಿಗೆ. ಆಯ್ತಾ ಅಂತ ಹೇಳಿ 4 ಪ್ರಸಂಗ 1 ಗಂಟೆವರೆಗೆ ಏನಾಗ್ಬೋದು ನೀವು ಯೋಚನೆ ಮಾಡಿ. ಕಷ್ಟ, ಭಾರಿ ಕಷ್ಟದ ಇದದು. ಸರ್, ತಾವು ಕಲಾ ಕೇಂದ್ರದಲ್ಲಿ ಯಕ್ಷಗಾನ ಕೇಂದ್ರದಲ್ಲಿ ತಾವು ಮದ್ದಳೆ ಅಭ್ಯಾಸ ಮಾಡ್ತೀರಿ ಅಲ್ಲ ಸರ್? ಮದ್ದಳೆ ಅಭ್ಯಾಸ ಮಾಡಿ ಮತ್ತೆ ಅಲ್ಲಿ ಮದ್ದಳೆ ಕಲಿಸ್ಲಿಕ್ಕೆ ಹೋಗ್ತೀರಿ ನೀವು. ಅಂದ್ರೆ ನೀವು ವಿದ್ಯಾರ್ಥಿಯಾಗಿ ಕೂಡ ಅದೇ ಕೇಂದ್ರಕ್ಕೆ ಹೋಗ್ತೀರಿ, ಗುರುಗಳಾಗಿ ಕೂಡ ಹೋಗ್ತೀರಿ. ಅದರ ಒಂದು ಅನುಭವ ತಿಳಿಸಿ ಸರ್. ಅಲ್ಲಿ ನಿಮಗೆ ಕಲಿಸಿದಂತವ್ರು ಯಾರು ಮದ್ದಳೆ? ಸರಿ, ನಾನು ಹೋಗ್ಬೇಕಾದ್ರೆ ಉಪ್ಪೂರು ಕರ್ಕೊಂಡು ಹೋಗಿದ್ದು ನನ್ನ ಕೇಂದ್ರಕ್ಕೆ. ನಾನು ಹೋಗುವಾಗ ದುರ್ಗಪ್ಪ ಗುಡಿಗೆಯರು, ಆಗ ತಿಮ್ಮಪ್ಪನವಕ್ರ ಕಾಲ ಮುಗಿದು ದುರ್ಗಪ್ಪ ಗುಡಿಗೆಯರು ಬಂದಿದ್ರು. ದುರ್ಗಪ್ಪ ಗುಡಿಗಾರ ಹತ್ರ ಪುನಃ ನಾನು ಈ ಸಂಗೀತ ಬಿಟ್ಟವು ಪುನಃ ಹೋಗಿ ಗುಡಿಗಾರ ಹತ್ರ ಅಭ್ಯಾಸ ಮಾಡಿದೆ. ಚಂಡೆ ಮೊದ್ಲೆ ಇದೆರಡನ್ನು ಅಭ್ಯಾಸ ಮಾಡಿ ಅವರು ಹಾಗೆ ಮತ್ತೆ ಮೇಳಕ್ಕೆ ಹೋಗುದು, ಮತ್ತೆ ಇಲ್ಲಿ ಮಳೆಗಾಲದಲ್ಲಿ ಬರುವುದು ಅಭ್ಯಾಸ ಮಾಡ್ತಾ ಇದ್ದೆ. ಆಗ ಉಪ್ಪೂರ ಕಾಲ ನಂತರ ದುರ್ಗಪ್ಪ ಹುಡುಗರು ಬಿಟ್ಟರು, ಕೈದು ಮಾಡಿದ್ರು, ಕೇಂದ್ರಕ್ಕೆ ಬರುದು. ಆ ನಂತರ ಬೋಳಗೇರಿ ಗಜಾನ್ ಭಂಡಾರ್ ಅಂತ ಉತ್ತರ ಕನ್ನಡದವರು, ಅವರು ಗುರುಗಳಾಗಿ ಬರ್ತಾ ಇದ್ರು ಕೇಂದ್ರಕ್ಕೆ. ಅವರಿಗೂ ತನಗೆ ಬರ್ಲಿಕ್ಕೆ ಆಗುದಿಲ್ಲ, ನನ್ನ ಮನೆ ದೂರ, ನನ್ನ ಮನೆಗೆ ಹೋಗ್ತಾ ಇರೋ, ಮನೆಯಲ್ಲಿ ಯಾರಿಲ್ಲ ಅಂತ ಹೇಳಿದ್ರು. ಕಡೆಗೆ ನನ್ನನ್ನು ಆಯ್ಕೆ ಮಾಡಿದ್ರು. ಸರ್, ನಿಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಅವರು ಹೇಳುದಿಲ್ಲ, ನೀವೇ ಹೇಳ್ಬೇಕು, ನೋಡುವ ಯಾರು ಅಂತ. ಹಲೋ, ನಮಸ್ತೆ ಸರ್. ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಖ್ಯಾತ ಮದ್ದಳೆಗಾರರಿದ್ದಾರೆ, ಚಂದ್ರಾಚಾರ್ ಹಾಲಾಡಿಯವರು. ಓ ಚಂದ್ರಣ್ಣ, ನಮಸ್ಕಾರ ಚಂದ್ರಣ್ಣ. ನಾನು ಹೇಳಿದೆ ಅವರಿಗೆ, ಭಾಗವತರು ಸ್ವರ ಎಲ್ಲರಿಗೂ ಗುರುತ ಸಿಗ್ತದೆ. ಮಾತಾಡಿ ಸರ್, ನಿಮ್ಮ ಜೊತೆಗೆ ಮದ್ದಳೆ ವಾದಕರಾಗಿ ಇದ್ದವರು ಮತ್ತೆ ಹಿರಿಯರವರು, ಅವ್ರ ಬಗ್ಗೆ ಒಂದೆರಡು ಮಾತು. ಮತ್ತೆ ಚಂದ್ರಣ್ಣ ಆರಾಮಲ್ಲ? ನಮ್ಗಂದ್ರೆ ಚಂದ್ರಾಚಾರ್ಯ ಅಂದ್ರೆ ತುಂಬಾ ಆತ್ಮೀಯರು. ಅವರಂದ್ರೆ ನನಗೆ ಅಂದ್ರೆ ತುಂಬಾ ಗೌರವ ನನಗೆ. ಅವರಂದ್ರೆ ನಮಗಂದ್ರೆ ಗುರುಗಳಿಗೆ ಸಮಾನ ಅವರು. ರಂಗದಲ್ಲಾಗ್ಲಿ ಅಥವಾ ಹೊರಗಡೆ ವಿಚಾರದಲ್ಲಾಗ್ಲಿ ಅಂದ್ರೆ ನಮ್ಗೆ ತುಂಬಾ ಮಾರ್ಗದರ್ಶಕರು. ಈಗ ರಂಗದಲ್ಲಿ ಜೊತೆಗೆ ಇರುವಾಗ ತುಂಬಾ ಮಾರ್ಗದರ್ಶಕರು. ಒಂದು ಯಾವ್ದಾದ್ರು ಒಂದು ಪದ್ಯಗಳು ನಮ್ಗೆಲ್ಲಾದ್ರೂ ಸ್ವಲ್ಪ ಅನುಮಾನ ಇದ್ರೆ ಅದನ್ನ ಹೀಗೆ ಹೇಳ್ಬೇಕು, ಹಾಗೆ ಹೇಳ್ಬೇಕು ಅಂತೆಲ್ಲ ಹೇಳ್ತಿದ್ರು ನಮ್ಗೆ. ಖುಷಿ ಆಗ್ತದೆ. ಯಾಕಂದ್ರೆ ರಂಗದಲ್ಲೂ ಕೂಡ ಹಾಗೆ, ಮೊದಲಿಗಾರಿಕೆಯಲ್ಲೂ ಹಾಗೆ, ಮತ್ತೆ ಅವರು ಯಕ್ಷ ಗುರುಗಳಾಗಿ ಕೂಡ ಸೇವೆ ಮಾಡ್ತಾರೆ ಅವರು ಇವಾಗ. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಹಿರಿಯ ತಲೆಮಾರಿನವರು ಹೇಗೆ ಕೇಳಿದ್ರೆ ಇವರಾದ್ರೂ ಕೂಡ ಒಂದು ಪ್ರೀತಿ ಮತ್ತು ಗೌರವದಿಂದ ನಮ್ಮ ಜೊತೆಗೂ ಹಾಗೆ ಇರ್ತಾರೆ ಅವರು. ಅದೇ ಸಂತೋಷ. ಮತ್ತೆ ರಂಗದಲ್ಲೂ ಹಾಗೆ ಅವರಿಗೆ ಉದಾಸೀನ ಅನ್ನೋದೇ ಇಲ್ಲ.
ಈ ಪ್ರಾಯದಲ್ಲೂ ಕೂಡ ಅವರ ರಂಗದಲ್ಲಿ ಒಂದ್ ರೀತಿ ಹುಡುಗರ ತರ ಇರ್ತಾರೆ. ಅಂದ್ರೆ ಅಷ್ಟು ಹುಮ್ಮಸ್ಸು. ಮತ್ತೆ ನಾವೀಗ ನಮ್ಮ ಮೇಡಲ್ ಒಟ್ಟಿಗೆ ಇರುವಾಗ, ಮೇಡಲ್ ಜೊತೆಗಿರುವಾಗ ಹಾಗೆ ಒಳ್ಳೆ ಗಮ್ಮತ್ತಿನ ಮನುಷ್ಯ. ಆಮೇಲೆ ನಮ್ ಜೊತೆ ಮತ್ತೊಬ್ರು ಇರ್ತಿದ್ರು, ಬಿದ್ಗಾಲ್ಕಟ್ಟೆ ಕೃಷ್ಣಾಚಾರ್ಯ ಅಂತ ಗುರುಗಳು. ಇವಾಗ ಅವರು ನಮ್ಗಿಂತ ಎಷ್ಟೋ ಹಿರಿಯವರಾದ್ರೂ ಕೂಡ ನಮ್ ಜೊತೆಗೆ ಅಷ್ಟೊಂದು ಅನ್ಯೋನ್ಯವಾಗಿ ಬೆರಿತಿದ್ರ. ನಮಗೂ ತುಂಬಾ ಖುಷಿ. ಯಾಕಂದ್ರೆ ಅವರ ಕಾಲದಲ್ಲೆಲ್ಲ ಯಕ್ಷಗಾನ ಹೇಗಿದ್ದಿತ್ತು, ಅವರ ತಿರುಗಾಟಗಳೆಲ್ಲ ಹೇಗಿತ್ತು, ಅವ್ರ ಹತ್ರ ಕೇಳ್ಕೊಂಡು ತಿಳ್ಕೊಂಡು ಅಂದ್ರೆ ನಮ್ಗೆ ತುಂಬಾ ಸಂತೋಷ, ತುಂಬಾ ಖುಷಿ. ಅವ್ರ ಜೊತೆಗೆ ತಿರುಗಾಟವೇ ಖುಷಿ. ಮತ್ತೆ ಅವ್ರ ತುಂಬಾ ಮೃದು ಸ್ವಭಾವದ ಮತ್ತು ಒಳ್ಳೆ ಸದ್ಮೆ. ಹಾಗೆ ಅದೇ ಒಳ್ಳೆ ನಿಮ್ಮ ಒಂದು ಸಾಥ್ ನೀಡ್ತಾರೆ ನಿಮಗೆ ಅಲ್ಲ ಸರ್? ಹೌದು, ತುಂಬಾ ಅವರು ಅವ್ರಿಗೆ ನೀವು ಸಾಥ್ ನೀಡ್ತೀರಿ. ಆಗ್ಲಿ ಸರ್, ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ, ಅಂತವ್ರ ಜೊತೆಗೆ ತಿರುಗಾಟ ಮಾಡಿದ್ದು ನಮ್ಗೆ ನಿಜವಾಗಿ ನಮ್ದು ಯೋಗ ಭಾಗ್ಯ. ಹೌದೌದು, ಖಂಡಿತ. ಹೌದೌದು, ಖಂಡಿತ. ಯಾಕಂದ್ರೆ ಈಗೆಲ್ಲ ನಮ್ ಕೆಲವ್ರ ಜೊತೆ ಹಾಗೆ ತಿರುಗಾಟ ಉಂಟು. ಈಗ ಅಮೃತ ಶ್ರೀಮಾಳದಲ್ಲಿ ಹಾಗೆ ಕೆಲವರು ಸಿಕ್ಕಿದ್ರು ನನಗೆ. ಹಾಗೆ ಇವರು ಎಲ್ಲ ಸಿಕ್ಕಿದ್ದು ಉಂಟಲ್ಲ, ತುಂಬಾ ಯೋಗ ನಮ್ಗೆ. ಹೌದೌದು, ಕೃಷ್ಣಾಚಾರ್ಯ ಇರ್ಬೋದು, ಇವ್ರು ಇರ್ಬೋದು, ಕೆಲವು ಹಿರಿಯ ಆಜರಿ ಗೋಪಾಲಣ್ಣ ಇರ್ಬೋದು. ಅವರಿಂದ ನಾವು ಎಷ್ಟೋ ತಿಳ್ಕೊಳ್ಳೋದಿದೆ. ಹೌದು, ತಿಳ್ಕೊತಿದ್ವಿ ಬಿಡಾರದಲ್ಲೆಲ್ಲ. ಹೌದು, ಖಂಡಿತ ಖಂಡಿತ. ತುಂಬಾ ಖುಷಿ, ತುಂಬಾ ಖುಷಿ. ಅವರನ್ನ ಈ ಕಾರ್ಯಕ್ರಮ ಕರೆದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಆಗ್ಲಿ ಸರ್, ಬಹಳ ಖುಷಿ ಆಯ್ತು. ನೀವು ಬಿಡುವಿನ ಸಮಯದಲ್ಲಿ ನಮ್ಮೊಂದಿಗೆ ಬಿಡು ಮಾಡಿ ಮಾತಾಡಿದ್ರಿ, ಬಹಳ ಖುಷಿ ಆಯ್ತು. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಆಯ್ತು ಸರ್, ಆಯ್ತು, ಧನ್ಯವಾದಗಳು. ಆಗಲಿ ಸರ್. ನಿಮ್ಮ ಜೊತೆಗೆ ಭಾಗವತಿಗೆ ಮಾಡುವಂಥವ್ರು ರಾಘವೇಂದ್ರ ಅವರು ಕರೆ ಮಾಡಿದ್ರು. ಮಂದಾರ್ತಿ ಮಾಡಿದಲ್ಲ ಸರ್ ನೀವು? ಅವ್ರು ಮಂದಾರ್ತಿ. ಅದೇ ರೀತಿ ಸರ್, ತಾವು ಕೇಂದ್ರದಲ್ಲಿ ಗುರುಗಳಾಗಿ ಸೇರ್ಪಡೆ ಆಗ್ತೀರಿ, ಮುಂದುವರಿಸಿ ಸರ್. ಗುರುಗಳಾಗಿ ಕಡೆಗೆ ನನ್ನನ್ನು ಆಯ್ಕೆ ಮಾಡಿದರು. ಗಜಾನ ಬಂಡರು ಬಿಟ್ಟ ನಂತರ, ಬೋಳಗಿರಿ ಗಜಾನ ಬಂಡರು ಬಿಟ್ಟ ನಂತರ ನನ್ನನ್ನು ಆಯ್ಕೆ ಮಾಡಿದರು. ಹಾಗೆ ಚೆಂಡೆ ಮೊದಲೆಲ್ಲ ಒಂದು 4-5 ಜನ ಇದ್ರು ನನ್ನ ಶಿಷ್ಯರು, ಮೇಳಕ್ಕೆಲ್ಲ ಹೋಗ್ತಾ ಇದ್ರು ಅವರು. ಅತ್ಲಾಗ ಕೆಲವು ನೀವು ಕೇಂದ್ರದಲ್ಲಿ ಎಷ್ಟು ವರ್ಷ? 3 ವರ್ಷ ಗುರುಗಳಾಗಿ ಇದ್ದೆ. ಆಮೇಲೆ 4-5 ವರ್ಷ ಚೆಂಡೆ ಮೊದಲೇ ಭಾಗವತಿಗೆ ಇದೆಲ್ಲ ಕಲೀಲಿಕ್ಕೆ ಒಂದು 4-5 ವರ್ಷ ಹೋಗಿದ್ರಿ. ಒಂದು 6-7 ವರ್ಷ ಇದ್ದೆ ಸಾಧಾರಣ ಕೇಂದ್ರ. ಆ ನಂತರ ಉಪ್ಪೂರ ನಂತರ ಗೋರ್ಪಾಡಿಯವರು ಬರ್ತಿದ್ರು, ಗೋರ್ಪಾಡಿ ವಿಠಲ್ ಪಾಟೀಲ್ರು. ಅವರು ಸಹ ಮದ್ದಳೆ ಬಗ್ಗೆ ತುಂಬಾ ಆಸಕ್ತಿ ಅವರಿಗೆ. ಅವರು ನನಗೆ ತುಂಬಾ ವಿದ್ಯೆಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ನೋಡಿ, ನನಗೆ ಸ್ವಲ್ಪ ಈ ಆವಾಗ ತಿತ್ತಿತ್ತೈ ಅದರ ಮೊದಲೇ ನುಡಿಸ್ಲಿಕ್ಕೆ ಸ್ವಲ್ಪ ತೊಡಕಾಗ್ತಾ ಇತ್ತು. ಅದು ಏನಂತ ನಂಗೆ ಸರಿ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅದನ್ನು ಅವ್ರ ಹತ್ರ, ನಾನು ಗೋರ್ಪಾಡಿ ಅವ್ರ ಹತ್ರ ಕೇಳಿದೆ, ತಿತ್ತಿತ್ತೈ ಹೀಗಾಗ್ತದೆ, ಏನು ಮಾಡುವ ಅಂತ ಹೇಳಿ. ಅದಕ್ಕೆ ಹೇಳಿದ್ರು ಅವರು. ನಾನೊಂದು ಹೇಳ್ತೆ, ಅದನ್ನೇ ಬಾರಿಸಿ ಕರೆಕ್ಟ್ ಆಗ್ತದೆ ಅಂತ ಹೇಳಿದ್ರು. ತ ತ ತ ದೀಮ್, ತ ತ ತ ದೀಮ್, ತ ದೀಮ್, ತ ದೀಮ್, ಇದನ್ನೇ ಮೊದಲಲ್ಲಿ ಬಾರಿಸಿ ನಿಮಗೆ ಗಟ್ಟಿ ಆಗ್ತದೆ ಅಂತ ಹೇಳಿದ್ರು. ಅಂತವರ ಒಡನಾಟ ಇದೆಲ್ಲ ಅದು ತುಂಬಾ ಖುಷಿ ಕೊಟ್ಟಿದೆ ನನಗೆ. ಆನಂತರ ಕೆ.ಪಿ. ಹೆಗ್ಡೆ ಬಂದ್ರು. ಕೆ.ಪಿ. ಹೆಗ್ಡೆ ಅವರು ಹಾಗೆ ತುಂಬಾ ಮೊದಲೇ ಬಗ್ಗೆ ಬಹಳ ಅಬ್ಸರ್ವ್ ಮಾಡುವ ಅವರು, ಭಾಗವತರವರು. ಅವರು ಸಹ ಹೇಳ್ತಿದ್ರು, ಚಂದ್ರ ಏನು ಅದು ಹಾಗಲ್ಲ, ಈ ಪದ್ಯಕ್ಕೆ ಹೀಗೆ ಬಾರಿಸ್ಬೇಕು ಅಂತೇಳಿ ಹೇಳಿ. ಅಂದ್ರೆ ಒಂದು ಅನುಭವ ಕೇಂದ್ರದಲ್ಲಿ ಕಡೆ. ನಾನು ಮೊದಲೇ ಗುರುಗಳಾದರೂ ಸಹ ಅವರ ಅನುಭವ ಎಲ್ಲ ಬೆಟ್ಟದಷ್ಟು ಪಡ್ಕೊಂಡು. ಹೌದೌದು, ಕಲಿಬೇಕು ಸರ್. ಅದೇನು ಎಲ್ಲ ಸರ್ವಜ್ಞರು ಯಾರು ಇಲ್ಲ. ಇವತ್ತು ನಾನು ಕಲಿಯುವವನೇ, ಸ್ಟೂಡೆಂಟ್ ವಿದ್ಯಾರ್ಥಿ. ಹೌದು, ಖಂಡಿತ ಮುಗಿಯುವುದಿಲ್ಲ. ಇಲ್ಲ ಕಲಾಪಯಣ. ಅದೇ ಸರ್, ನೀವು ಪ್ರಧಾನ ಮೊದಲಗಾರರಾಗಿ ಹಾಲಾಡಿ ಮೇಳಕ್ಕೆ ಸೇರ್ತೀರಿ. ಅಲ್ಲಿನ ಒಂದು ಅನುಭವ ತಿಳಿಸಿ ಸರ್. ಊರಿನ ಮೇಳ? ನಮ್ಮ ಊರಿನ ಮೇಳ. ಹಾಲಾಡಿ ಮೇಳಕ್ಕೆ ಅಲ್ಲಿ ಮಂಜೇಶ್ ಶೆಟ್ರು ಅಂತ ಒಬ್ರು ಯಜಮಾನ್ರು, ಅಲ್ಲ ತಾರನಾಥ್ ಶೆಟ್ರು, ಹಾಲಾಡಿ ತಾರನಾಥ್ ಶೆಟ್ರು ಯಜಮಾನಿಕೆ. ನನ್ನನ್ನು ಕರೆದ್ರು, ನೀನು ಬರಬೇಕು ಪ್ರಥಮ ಮೊದಲೇ ಮಾಡ್ಲಿಕ್ಕೆ ಬರಬೇಕು ಅಂತ ಹೇಳಿದಾಗ ಆಗ ಹೋದೆ ನಾನು. ಆಯ್ತು ಅಂತ ಒಪ್ಪಿಕೊಂಡೆ. ಪ್ರಥಮದಲ್ಲಿ ನಾನು ಕೇಳಿದೆ, ಭಾಗವತರು ಯಾರು ಅಂತ ಕೇಳಿದೆ. ಅವ್ರು ಭಾಗವತರು ಅಣ್ಣಪ್ಪ ಗಾಣಿಗರು ಮತ್ತೆ ಬೇರೆ ಎಲ್ಲ ಇದ್ರು. ನಿನಗೆ ಅಣ್ಣಪ್ಪ ಗಾಣಿಗೆ ಸಿಗ್ತಾರೆ, ಬಾ ಅಂತೇಳಿ ಹೇಳಿದ್ರು. ನಾನು ಸೀದಾ ಹೋದೆ. ಒಳ್ಳೆ ತಿರುಗಾಟ. ಯಾಕಂದ್ರೆ ಆ ವರ್ಷ ಹರಾಡಿ ಸರ್ವಗಾಣಿಗರು ಮತ್ತೆ ನರಾಡಿ ಬಹುಶೆಟ್ರು ಒಳ್ಳೊಳ್ಳೆ ಕಲಾವಿದರೆಲ್ಲ ಇದ್ರು. ಚಂಡೆಗೆ ಸಹ ಯಾರೊಬ್ರು ಹಳಬರು ಯಾರು ಇದ್ರು, ಒಳ್ಳೆ ಚಂಡೆಗಾರರು. ಮತ್ತೆ ಆ ವರ್ಷ ಈಗ ಪೆರಡೂರು ಮೇಳದಲ್ಲಿ ಇದ್ರಲ್ಲ ಕಟ್ಕೇರಿ ನಾವ್ರು ಚಂಡೆ ವಾದಕರು, ಅವರು ಸಹ ನನ್ನೊಟ್ಟಿಗೆ ಇದ್ರು. ನಾನು ಹೇಳಿದೆ, ನೀ ಕಲಿಯೋ ಹುಡುಗ ಅಲ್ಲ, ಅವ್ರು ಹಳಬರು, ಮೊದಲು ಬಾರಿಸಿ ಹೋಗಿ
ನಿನಗೆ ಅನುಭವ ಬೇಕಿದ್ರೆ ನೀನು ಕಡೆಗೆ ಬಾ, ಒಟ್ಟಿಗೆ ಬಾರಿಸು. ಅದು ಇವತ್ತು ಹೇಳ್ತಾರೆ ಅವರು. ನಾನೊಂದು ಚಂಡೆಗಾರ ಆಗಿದ್ದಿದ್ರೆ ನಿನ್ನಿಂದ ಇವತ್ತು ಹೇಳ್ತಾರೆ. ಅದ್ರ ಬಗ್ಗೆ ಏನೋ ಎರಡು ಮಾತು ಇಲ್ಲ, ಏನೋ ಅದರಿಂದ ಪಡ್ಕೊಂಡಿದ್ದಾರೆ. ನಾನು ಹೀಗೆ ಬಾರಿಸಿ ಅಂತ ಹೇಳ್ತಿದ್ದೆ, ಅದಕ್ಕೆ ಹಾಗೆ ಬಾರಿಸ್ಬೇಡಿ ಹೀಗೆ ಬಾರಿಸ್ಬೇಡಿ ಅಂತ ರಂಗದಲ್ಲಿ ಸ್ವಲ್ಪ ಸೂಚನೆ ಕೊಡ್ತಿದ್ದೆ. ಅದನ್ನ ತಿಳ್ಕೊಂಡು ಈಗಲೂ ಹೇಳ್ತಾರೆ ಅವರು ದೊಡ್ಡ ಚಂಡೆಗಾರ ಆದ್ರೂ ಸಹ, ಪೆರಡೂರು ಮೇಳ ಸಾಲಿಗೆ ಹೋದ್ರು ಸಹ ಈಗಲೂ ನಾನು ಒಂದು ಚಂಡೆಗಾರದಿದ್ದರೆ ಚಂದ್ರನಿಂದಲೇ ಅಂತೇಳಿ ಇವತ್ತು ಸಹ ಹೇಳ್ತಾರೆ. ಹೌದು, ಅಂದ್ರೆ ಅವರು ಒಂದು ನಿನ್ನಿಂದ ತಗೊಳ್ದು ನೀವು ಈಗ ಹೇಳ್ತಿದ್ದೀರಿ ನೋಡಿ, ನೀವು ಅವರಿಂದ ಕಲಿತೆ ಹಾಗೆ ಅದಂದ್ರೆ ಅದು ನಿರಂತರ, ಅದು ತುಂಬಾ ಖುಷಿ ಕೊಟ್ಟಿದೆ. ಯಾಕಂದ್ರೆ ಮತ್ತೆ ಮೇಳದಲ್ಲಿ ಸ್ವಲ್ಪ ನಂಗೆ ಗೌರವ ಇತ್ತು. ಮತ್ತೆ ರಾಘವೇಂದ್ರ ಭಾಗವತರು, ರಾಘವೇಂದ್ರ ಮಯ್ಯರು, ಒತ್ತು ಭಾಗವತರಾಗಿದ್ರು. ಮತ್ತೆ ನಾನು ಊರಿನವ ಅಂತ ನಮ್ಮಿಬ್ಬರಿಗೆ ಸ್ವಲ್ಪ ಗೌರವ ಕೊಡ್ತಿದ್ರು ಕಲಾವಿದರು. ಒಳ್ಳೆ ತಿರುಗಾಟ, ಅದೇ ಸರ್ ತಾವು ಮಂದಾರ್ತಿ ಮೇಳದಲ್ಲಿ ಈಗಲೂ ಕೂಡ ಮಂದಾರ್ತಿ ಮೇಳದಲ್ಲಿ ಸೇವೆ ಮಂದಾರ್ತಿ ಮೇಳದ ಬಗ್ಗೆ ಅದೇ ರೀತಿ ನಿಮ್ಮ ಒಂದು ಅಂದ್ರೆ ಅನುಭವ, ಮಂದಾರ್ತಿ ಮೇಳದಲ್ಲಿನ ಅನುಭವ ತಿಳಿಸಿ ಸರ್. ಮೊದಲು ಮಂದಾರ್ತಿ ಮೇಳದಲ್ಲಿ ಯಾಕಂದ್ರೆ ಮಂದಾರ್ತಿ ಮೇಳ ಅಂತೇಳಿ ಹೇಳಿದ್ರಿ ಒಂದು ದೈವಿಕ ಶಕ್ತಿಯ ಮೇಳ ಅಂತ ಜನ ಮೆಚ್ಚಿಕೊಂಡಿದ್ದಾರೆ. ಹೌದೌದು. ಯಾಕಂದ್ರೆ ಮಂದಾರ್ತಿ ಮೇಳ ಆ ಕಾಲದಲ್ಲೇ ನನ್ನ ತಂದೆಯವರು ಹೇಳ್ತಿದ್ರು, ಮಂದಾರ್ತಿ ಮೇಳದ ರಂಗಸ್ಥಳಕ್ಕೂ ಹೋಗಬೇಕಿದ್ರೆ ಅಷ್ಟು ಪಾವಿತ್ರತೆಯಲ್ಲಿ ಇರಬೇಕು ನಾವು. ನಾನು ಅದನ್ನ ನೆನಪಾಗಿ ಅದೇ ಪಾವಿತ್ರತೆಯಲ್ಲಿ ಅದನ್ನೆಲ್ಲ ಕಾಪಾಡ್ಕೊಂಡು ಬಂದು ಮಂದಾರ್ತಿಯಲ್ಲಿ ಮೇಳದಲ್ಲಿ ನಾನು ಏನೂ ಎಲ್ಲ ಕಲಾವಿದದ್ದು ಒಂದೊಂದು ರಿಸ್ಕ್ ಇರ್ತದೆ, ನಿದ್ದೆ ಬಿಟ್ಕೊಂಡ ಆಗ್ತದೆ. ಆನಂತರ ನನ್ನ ಬಗ್ಗೆ ಇವತ್ತು ಸಹ ಯಜಮಾನರು ಧನಂಜಯ ಶೆಟ್ಟರ್ ಹೇಳ್ತಾರೆ, ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಅಂತ. ಅಷ್ಟೇ ಒಳ್ಳೆ ರೀತಿಯಲ್ಲಿ ತಿರುಗಾಟ ಮಾಡಿದೆ. ಮತ್ತೆ ನನಗೆ ಸ್ವಲ್ಪ ಬೇಸರ ಆಯ್ತು. ನಾನು 10 ವರ್ಷ ತಿರುಗಾಟ ಮಾಡಿದ್ದೆ. ನನಗೆ ಸ್ವಲ್ಪ ಬೇಸರ ಆದ ಏನಂತ ಹೇಳಿದ್ರೆ ಕಾಲಮಿತಿ ಬಂತಲ್ಲ. ಕಾಲಮಿತಿ ಬಂದ ಮೇಲೆ ಎಲ್ಲ ಹೆಚ್ಚು ಕಡಿಮೆ. ಮಂದಾರ್ತಿ ಮೇಳವು ಕಾಲಮಿತಿ ಸರ್? ಹೌದು, ಕಾಲಮಿತಿ ಈಗ ಕಳೆದ ವರ್ಷದಿಂದ ಕಂಟಿನ್ಯೂ ಮಾಡಿದ್ದಾರೆ. ಕಾಲಮಿತಿ ಬಂದ ಮೇಲೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಯ್ತು. ಅದು ನಾ ಹೇಳಿದ್ನಲ್ಲ, 4 ಪ್ರಸಂಗ ಇಡುವುದು, ಅಳಿಯಂದೊಂದು ಮಗಳದ್ದು 4 ಪ್ರಸಂಗ ಇಡುವುದು. ಆ 4 ಪ್ರಸಂಗ 1 ಗಂಟೆಯೊಳಗೆ ಏನ್ ಮಾಡಬಹುದು? ಒಟ್ರಾಸಿ ಏನೋ ಒಂದು ಗೌಜು. ರಾತ್ರಿ 7 ಗಂಟೆಯಿಂದ 1 ಗಂಟೆವರೆಗೆ ಗಲಾಟೆಯೇ, ಮತ್ತೆ ಏನಿಲ್ಲ. ಈ ಕಾಲಮಿತಿ ಬಂದ ಮೇಲೆ ಈಗ ಭಾಗವತರು ಮೊದಲೇ ಎಂಬ ವಿಷಯವೇ ಹೋಗಿದೆ. ಈಗ ಚಂಡೆಯೇ ಪ್ರಧಾನವಾಗಿದೆ. ಕಾಲಮಿತಿ ಚಂಡೆ ಯಾರು? ಎಲ್ಲ ಉಲ್ಟಾ ಪುಲ್ಟಾಗಿ ಚಂಡೆಯವರು ಯಾರು ಅಂತ ಕೇಳುವುದು. ಆದ್ರೆ ಘಟ್ಟದ ಕಡೆ ಎಲ್ಲ ಹೋದಾಗ ನಮ್ಮನ್ನು ಕಲಾವಿದರನ್ನು ದೇವರಂತಲೇ ಬಂದು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಅಂತ ಭಕ್ತಿ ಭಾವ. ನಾವು ಬಸ್ನಲ್ಲಿ ಹೋಗ್ತಾ ಇದ್ರೆ ಅವ್ರು ಅಲ್ಲಿ ರೋಡ್ನಲ್ಲಿ ನಿಂತ್ಕೊಂಡು ಮೆಟ್ಟು ಕಳಿಸಿಕೊಂಡು ಬಸ್ಸಿಗೆ ಕೈ ಮುಗಿತಾರೆ. ಅಷ್ಟೊಂದು ಭಕ್ತಿ ಭಾವ. ಹಾಗಿದ್ರೆ ನಾವು ಹೇಗಿರ್ಬೇಕು ಅಂತ ಅಂದ್ರೆ ಅವ್ರಿಗೆ ಮಾದರಿ ಆಗಿರ್ಬೇಕು. ಆ ಚೌಕಿಯಲ್ಲಿ ಪೂಜೆ ಆಗುವಾಗ ಮತ್ತೆ ರಂಗದಲ್ಲಿ ಹತ್ತಬೇಕಿದ್ರೆ ಅದು ಒಂದು ಬಹಳಷ್ಟು ದೊಡ್ಡ ಯೋಗ. ಪ್ರಧಾನ ಮದ್ಲೆಗಾರನಾಗಿ ಮಂದಾರ್ತಿ ಮೇಳಕ್ಕೆ ಒಂದು ಹೋದ 10 ವರ್ಷ ಕಳೆದದ್ದು ತುಂಬಾ ಖುಷಿ ಕೊಟ್ಟಿದೆ. ಅದೇ ಕಾಲಮಿತಿ ಬಂದ ಮೇಲೆ ಈಗಲೂ ನಿಮ್ಮನ್ನ ಕರೀತಾರಲ್ಲ ಸರ್? ಕರೀತಾರೆ. ಆದ್ರೆ ನನಗೆ ಏನು ಹಿಡಿಸುದಿಲ್ಲ. ಯಾಕಂದ್ರೆ ಈಗಿನ ಹುಡುಗರು ಮಕ್ಕಳೇ ಅದಕ್ಕೆ ಈ ಕಾಲಮಿತಿಗೆ ಸರಿ. ನಾವೆಲ್ಲ ಇನ್ನು ಬೇಡ ಅಂತ ಹೋಗ್ಬಾರ್ದಲ್ಲ. ಇಲ್ಲ ದೇವರ ಸೇವೆ ಅಲ್ಲಲ್ಲ, ಹಾಗಲ್ಲ. ನಾವು ಅವರು ಬೇಡ ಅನ್ನುವರೆಗೆ ಹೋಗಬಾರದು. ಈಗಲೇ ಬಿಟ್ಟು ಬಿಡ್ಬೇಕು. ಅದು ದೇವರ ಕೈಲಿದೆ, ಮಂದಾರ್ತಿ ಅಮ್ಮನ ಕೈಲಿದೆ. ಅದೇ ಸರ್, ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆನಂತರ ಕಾರ್ಯಕ್ರಮ ಮುಂದುವರಿಸೋಣ ಸರ್. ಬಹಳಷ್ಟು ಮಾತಾಡ್ಲಿಕ್ಕಿದೆ ನಿಮ್ಮೊಂದಿಗೆ. ಮತ್ತೆ ಬಿಡುವಿನ ನಂತರ ವಿರಾಮದ ನಂತರ ಮಾತಾಡೋಣ ಸರ್, ಖಂಡಿತ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮ ಒಂದು ಪುಟ್ಟ ವಿರಾಮ ತೆಗೆದು ಆನಂತರ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇವೆ. ನೋಡ್ತಾ ಇರಿ ಕಲಾಂತರಂಗ.
ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದರೆ ನಮ್ಮ ನಾಡಿನ ಜನಪ್ರಿಯ ಯಕ್ಷಗಾನ ಕಲಾವಿದರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ದೀವಿ, ಅವರ ಮನದ ವಿಷಯವನ್ನು ತಿಳಿಯುತ್ತಾ ಇದ್ದೀವಿ. ಅವರೇ ಚಂದ್ರಾಚಾರ್ ಹಾಲಾಡಿಯವರು. ಅವರೊಂದಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಬಹಳಷ್ಟು ವಿಷಯವನ್ನು ಮಾತಾಡಲಿಕ್ಕೆ, ಅದೇ ರೀತಿ ನಿಮ್ಮ ಮನೆಯವರ ಬಗ್ಗೆ, ಮಕ್ಕಳ ಬಗ್ಗೆ, ಅವರ ಪ್ರೋತ್ಸಾಹದ ಬಗ್ಗೆ ಒಂದೆರಡು ಮಾತು ಸರ್. ಯಾಕಂದರೆ ನನಗೆ 3 ಜನ ಹೆಣ್ಣು ಮಕ್ಕಳು. ಮತ್ತು ಅವ್ರನ್ನ ಶಾಲೆ ಕಾರ್ಯಕ್ರಮದಲ್ಲೆಲ್ಲ ಸಣ್ಣ ಪುಟ್ಟ ಹೈಸ್ಕೂಲಿಗೆ ಹೋಗುವ ಮೊದಲೇ ವೇಷಗೀಷೆಲ್ಲ ಮಾಡಿಸಿ, ತಾಳೆಲ್ಲ ಅಭ್ಯಾಸ ಮಾಡಿಸಿ ಹೇಳಿಕೊಡ್ತಿದ್ದೆ. ಆದರೆ ಹೆಂಡತಿ ಬಗ್ಗೆ ಹೇಳುವುದಂತ ಹೇಳಿದರೆ, ನನ್ನ ತಂದೆ ತಾಯಿ ಬಿಟ್ಟರೆ ನನ್ನ 2ನೇ ತಾಯಿಯೇ ಹೆಂಡತಿ ಅಂತ ನಾನು ಯಾವಾಗಲೂ ಹೇಳ್ತೆ. ಯಾಕಂದರೆ ಸ್ವಲ್ಪ ಮುಗ್ಧ ಸ್ವಭಾವ ನನಗೆ. ನಾನು ನಿದ್ದೆ ಬಿಟ್ಕೊಂಡು ಬಂದರೆ ನನಗೆ ಎಲ್ಲ ವಿಷಯದಲ್ಲೂ ಏನಾಗಬೇಕು ಅಂತ ಎಲ್ಲ ನೋಡಿಕೊಂಡು ಅದ್ರ ಬಗ್ಗೆ ತುಂಬ ಸಹಕಾರ ಕೊಡ್ತಾ ಇದ್ಲು. ಮತ್ತು ಯಕ್ಷಗಾನದ ಬಗ್ಗೆ ತುಂಬ ಆಸಕ್ತಿ ಉಂಟು. ಮತ್ತು ಯಾಕಂದ್ರೆ ಅವರು ಮುಂದರ್ತಿ ಕಡೆಯವರೇ, ಅದರಿಂದ ಸ್ವಲ್ಪ ಯಕ್ಷಗಾನದ ಬಗ್ಗೆ ಆಸಕ್ತಿ ಉಂಟು. ಮತ್ತು ನನ್ನ ಬಗ್ಗೆ ತುಂಬ ಗೌರವದಲ್ಲಿ ನಾನು ಹಾಗೆ ತುಂಬ ಇವತ್ತು ಸಹ ತಾಯಿಯಂತೆ ಗೌರವ ಕೊಡ್ತಾ ಇದ್ದೇನೆ. ಒಳ್ಳೆ ಬೆಂಬಲ. ಒಳ್ಳೆ ಮಕ್ಕಳು 3 ಜನ, ಮಕ್ಕಳ 3 ಜನ, ಇಬ್ಬರಿಗೆ ಮದುವೆ ಆಯಿತು. ಒಬ್ಬರಿಗೆ ಮದುವೆ ಆಯಿತು, ಇನ್ನೊಬ್ಳು ಬೆಂಗಳೂರಿನಲ್ಲಿದ್ದಾರೆ. ಅವರೆಲ್ಲ ಉದ್ಯೋಗದಲ್ಲಿದ್ದಾರೆ. ಅಂದ್ರೆ ಕಂಪನಿ ಕೆಲಸದಲ್ಲಿದ್ದಾರೆ ಎಲ್ಲರೂ 3 ಜನರು. 3 ಜನ ಎಲ್ಲ, ಇಬ್ರು ಮನೆಯಲ್ಲಿದೆ, ಮದುವೆಯಾಗಿ ಮನೆಯಲ್ಲಿದ್ದಾರೆ. ಅಂದ್ರೆ ಅವರು ಮೊದಲು ವೇಷ ಹಾಕ್ತಿದ್ರು. ಹೌದು, ವೇಷ ಮಾಡಿಸಿದ್ದೆ, ಎಲ್ಲ ಕರ್ಕೊಂಡೋಗಿ ವೇಷಕ್ಕೆಲ್ಲ ಎಲ್ಲರಿಗೂ ಮಾಡಿಸಿದ್ದೆ. ಅಂದ್ರೆ ವಯಸ್ಕೂಲಿಗೆ ಹೋದ ನಂತರ ಬೇಡ ಅಂತ ಬಿಟ್ಟು. ಹೌದೌದು, ಬೇಡ ಅಂತ. ಹೌದು, ಒಂದು ಇರ್ಲಿ, ಒಂದು ಸ್ವಲ್ಪ ಅವರಿಗೆ ಒಂದು ಆಸಕ್ತಿ, ಖುಷಿಗೆ ಎಲ್ರಿಗೂ ಎಲ್ಲ ಅನುಭವ ಬೇಕು. ಗೊತ್ತುಂಟು ಅವರಿಗೆ, ಗೊತ್ತುಂಟು. ಅಂದ್ರೆ ಯಕ್ಷಗಾನ ಕಲಾವಿದರ ಮಕ್ಕಳು ಸ್ವಲ್ಪ ಯಕ್ಷಗಾನದ ಯಾವುದೇ ಒಂದು ಆ ಕಲಾವಿದರ ಮಕ್ಕಳು ಯಾರೋ ಒಬ್ಬರಾರು ಇರ್ತಾರೆ ಆ ಕಲೆಯನ್ನು ಮುಂದುವರಿಸಲಿಕ್ಕೆ. ಅದೇ ರೀತಿ ಸರ್, ತಾವು ವಿದೇಶ ಪಯಣ ಮಾಡಿದ್ರಿ, ವಿದೇಶದಲ್ಲಿ ಕೂಡ ಕಾರ್ಯಕ್ರಮವನ್ನು ನೀಡಿದ್ರಿ. ಆ ವಿದೇಶ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾತು ಸರ್. ವಿದೇಶ ಕಾರ್ಯಕ್ರಮಕ್ಕೆ ಹೋದ್ದು ನಾನು ಈ ಮೇಳ ಬಿಟ್ಟ ಮಧ್ಯದಲ್ಲಿ 4 ವರ್ಷ ಉಪ್ಪಿನ ಕುದುರು ಗೊಂಬೆಯಾಟ ಟೀಮ್ ಉಂಟಲ್ಲ, ಅವರೊಟ್ಟಿಗೆ ಬೇರೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇದ್ದೆ. ಅವರು ಈ ಗೊಂಬೆ ಕುಣಿಸುವುದು ಮತ್ತೆ ಅದನ್ನೆಲ್ಲ ಅಭ್ಯಾಸ ಮಾಡಿಸಿದ್ರು ನಿಮಗೆ. ಮತ್ತೆ ಮೊದಲೇ ಬಾರಿಸಿದ್ರು ಅನಿವಾರ್ಯತೆಗೆ. ಹೊರದೇಶಕ್ಕೆ ಹೋದಾಗ ಏನಾದ್ರು ತೊಂದರೆ ಆದ್ರೆ ಗೊಂಬೆ ಕುಣಿಸ್ಲಿಕ್ಕೂ ಗೊತ್ತಿರ್ಬೇಕಂತ ಅಭ್ಯಾಸ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಹೋಯ್ತು. ಆದರೆ ಅಲ್ಲಿ ತುಂಬ ಒಂದು 18-20 ದಿವಸ ಇದ್ದಿತ್ತು. ತುಂಬ ಖುಷಿ ಆಯಿತು. ಯಾಕಂದರೆ ಅಲ್ಲಿ ವ್ಯವಸ್ಥಿತವಾಗಿ, ಯಾಕಂದರೆ ನಮ್ಮ ಭಾರತದಲ್ಲಿ ಇಷ್ಟಿದ್ರೂ ನಾವು ವ್ಯವಸ್ಥಿತವಾಗಿ ಮಾಡಲಿಕ್ಕಾಗೋದಿಲ್ಲ ಅಷ್ಟೊಂದು. ಮತ್ತು ಜಪಾನ್ನಲ್ಲಿ ಕಲಾವಿದರ ಬಗ್ಗೆ ಅತಿ ಪ್ರೀತಿ ಅವರಿಗೆ. ಕಲಾವಿದರು ಅಂತ ಹೇಳಿದರೆ ಮುಗೀತವರಿಗೆ ಅಷ್ಟು ಪ್ರೀತಿ. ಯಾವ ರೀತಿಯಲ್ಲಿ ಬೇಕಾದ್ರೂ ನೋಡ್ತಾರೆ. ನಾವು ಹೋಗುವಾಗ ಸ್ವಾಗತ ಅದು ಇದು ಅಂತ ತುಂಬ ವ್ಯವಸ್ಥೆಗಳು ಅವರ ಇದು. ಹಾಗೆ ಅವರನ್ನು ಯಕ್ಷಗಾನದ ಬಗ್ಗೂ ಸಹ ತುಂಬ ಆಸಕ್ತಿ. ಗೊಂಬೆಯಾಟದಲ್ಲಿ ಗೊಂಬೆಯಾಟ ನಾವು ಕನ್ನಡದಿಂದ ಇಂಗ್ಲಿಷ್ನಲ್ಲಿ ಅನುವಾದ ಮಾಡ್ತಾರೆ. ನಮ್ಮಲ್ಲಿ ನಿರೂಪಕರಿದ್ದಾರೆ, ಅವರು ಎಲ್ಲ ಕತೆ ಎಲ್ಲ ಹೇಳ್ತಾರೆ. ಹೀಗೆ ಕಥೆಯನ್ನು ಮಾತ್ರ ಮೊದಲಿಗೆ ಕತೆ ಹೇಳ್ತಾರೆ. ಮೊದಲಿಗೆ ಅವ್ರ ಭಾಷೆ, ಕಡೆಗೆ ಅವ್ರಿಗೆ ನೋಡ್ಬೇಕಲ್ಲ, ಇದು ನಾವು ಕನ್ನಡ ಅಲ್ಲ, ಅದರಿಂದ ಕನ್ನಡದಲ್ಲಿ ಗೊಂಬೆಯಾಟ. ಒಂದು ಕಡೆ ಗೊಂಬೆಯಾಟ ಮುಗೀತು, ಒಂದಿಬ್ರು ಬಂದು ಅಲ್ಲಿಯವರೇ ಇಬ್ರು ಬಂದು ಕೇಳಿದ್ರು, ನೀವು ರಾಜ ಬರುವುದು ಒಬ್ಬನೇ ಅಂತ ಅವ್ರ ಭಾಷೆಯಲ್ಲಿ ಇಂಗ್ಲಿಷ್ನಲ್ಲಿ ಕೇಳಿದ್ರು. ರಾಜ ಬರುವುದು ಒಬ್ಬನೇ ಅಥವಾ ಅವರಿಗೆ ಮಂತ್ರಿ ಮಾಂಡಲಿಕರು ಯಾರಾದ್ರೂ ಒಬ್ರಿಬ್ರು ಇಲ್ವಾ ಕೇಳಿದ್ರು. ಅಷ್ಟು ಅಬ್ಸರ್ವ್ ಮಾಡ್ತಾರೆ. ಬೇಟದಲ್ಲಿ ಏನೋ ಅನಿವಾರ್ಯದಿಂದ ಒಬ್ಬರನ್ನೇ ಮಾಡ್ತಿತ್ತು, ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನು ಮಾಡಲೂಬಹುದು, ಮಾಡಬಹುದು. ಅದನ್ನು ಕೇಳಿದ್ರು. ಅಷ್ಟು ಎಲ್ಲಾ ವಿಷಯದ ಬಗ್ಗೆ ಗಮನಿಸ್ತಾರೆ. ಮತ್ತೆ ಮತ್ಲೆ ಬಗ್ಗೂ ಸಹ ಅಷ್ಟು ಪ್ರೀತಿಯಾಗಿ ಗಮನಿಸ್ತಾರೆ. ಏನಂತ ಹೇಳಿದ್ರೆ, ಒಂದು ರಿಯಲ್ಸ್ ಕಾರ್ಯಕ್ರಮ ಇತ್ತು ಒಂದು ಕಡೆ, ಒಂದು ಡಿನ್ನರ್ ಯಾವುದೋ ಒಂದು ಅವರದ್ದು ಎಂಥದ್ದು ಒಂದು ಕಾರ್ಯಕ್ರಮದಲ್ಲಿ. ಅಲ್ಲಿ ನಾನು ಏನ್ ಮಾಡಿದೆ, ಸುಮ್ಮನೆ ತಮಾಷೆಗಾಗಿ ಒಂದು 2 ಮೊದಲೇ ಇಟ್ಕೊಂಡೆ. ಇಳಿ ಮೊದಲೇ, ಏರ್ ಮೊದಲೇ 2 ಮೊದಲೇ ಇಟ್ಕೊಂಡು ಬಾರಿಸಿದೆ.
ಬಂದು ಓಡಿ ಬಂದು ತಪ್ಪಾಗ್ಬಿಟ್ಬಿಟ್ರು. ಅಲ್ಲಿ ಒಬ್ರು ಆಡಿಯನ್ಸ್ ಅಲ್ಲಿಯವರೇ ಅಲ್ಲಿ ಇದರಲ್ಲಿ ಕಾಣುತ್ತದೆ, ಇಬ್ಬರು ಆಡಿಯನ್ಸ್ ಬಂದು ಅಷ್ಟು ಖುಷಿ ಆಯ್ತು. ಅಂದ್ರೆ ಆ ಮೊದಲೇ ಪೆಟ್ಟನ್ನು ಸಹ ಅವರು ಅಬ್ಸರ್ವ್ ಮಾಡಿ ಅಷ್ಟು ಖುಷಿಯಾಗಿ ಬಂದರು. ಗೊತ್ತಾಯ್ತು ಅವರಿಗೆ, ಗೊತ್ತಾಯ್ತು, ತುಂಬಾ ಖುಷಿ ಆಯ್ತು. ನಾನು 2 ಮೊದಲೇ ಬರ್ಸಿದ್ದಿಲ್ಲ, ಅದೊಂಥರ ವಿಚಿತ್ರ ಅನಿಸ್ತು. ಹೌದು ಖುಷಿ ಆಯ್ತು. ಅಂದ್ರೆ ಆತರ ಖುಷಿ ಪಡುವರಿದ್ದ ನಮಗೂ ಕೂಡ ಖುಷಿ ಆಗ್ತದೆ ಅಲ್ಲ ಸರ್? ನಿಜವಾಗಿ ಹೌದೌದು. ಅದೇ ಸರ್, ತಾವು ಗುರುಗಳಾಗಿ ಸೇವೆ ಸಲ್ಲಿಸ್ತೀರಿ ಅಂದ್ರೆ ಕಲಾ ಕೇಂದ್ರದಲ್ಲಿ ಮಾಡಿದ್ರೆ ಈಗಲೂ ಕೂಡ ಕೆಲವು ಬಿಡುವಿದ್ದಾಗ ಶಾಲೆ ಕಾಲೇಜಿಗೆಲ್ಲ ಹೋಗ್ತೇನೆ. ಮತ್ತೆ ಎಲ್ಲೆಲ್ಲ ಹೋಗ್ತೀರಿ ಸರ್? ಯಾರಿಗೆಲ್ಲ ಕಲಿಸಿದ್ರಿ? ಶಾಲೆಗೆ ಈ ಸ್ಕೂಲ್ ಡೇ ಟೈಮ್ ಅಲ್ಲಿ ಕಲಿಸುದು. ಮತ್ತೆ ಮೊದಲು ಅನೇಕ ಸಂಘ ಸಂಸ್ಥೆಗಳಿಗೆ ಹೋಗ್ತಿದ್ದೆ, ಟ್ರಯಲ್ ಎಲ್ಲ ಮಾಡಿಸ್ತಿದ್ದೆ. ಮತ್ತೆ ಈಗ ನನಗದು ಸಂಘ ಸಂಸ್ಥೆಯಲ್ಲಿ ತುಂಬ ದೂರ ಎಲ್ಲ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಹೌದು. ಈಗ ಶಾಲೆಗೆಲ್ಲ ಬರ್ಲಿಕ್ಕೆ ಹೇಳ್ತಾರೆ, ಶಾಲೆಲ್ಲ ಹೋಗ್ತೇನೆ. ಮತ್ತೆ ಇಲ್ಲಿ ಶಂಕರಣದಲ್ಲಿ ಒಂದು ಕ್ಲಾಸ್ ಉಂಟು, ಮತ್ತೆ ನಮ್ಮ ಗೋಳಿ ಅಂಗಡಿಯಲ್ಲಿ ಒಂದು ಕ್ಲಾಸ್ ಮಾಡಿದೆ. ಈಗ ಅದು ಇದಾಗಿದೆ, ಕೆಲವರು ಜನ ಎಲ್ಲ ಬಾರದೆ ಸ್ವಲ್ಪ ನಿಂತಿದೆ ಈಗ. ಅಂತೂ ಅಲ್ಲಿ ಶಂಕರಣದಲ್ಲಿ ಕಂಟಿನ್ಯೂ ಆಗಿ ಆಗ್ತಾ ಉಂಟು. ಈಗ ಅವರಿಗೆ ಎಲ್ಲಿಂದ ಪ್ರಾಥಮಿಕ ಹಂತದಿಂದ ನಾನು ಹೇಳುವುದಷ್ಟೇ, ನಾನು ಕಲಿಸಿಕೊಡುವಾಗ ಬೇಸಿಕ್ಕು ತಮ್ಮ ಹಂತದ ಪಾಠವನ್ನು ಕಲಿದೆ, ನಿಮಗೆ ಏನೂ ಅರ್ಥ ಆಗುದಿಲ್ಲ. ಉದಾಹರಣೆಗೆ ಒಂದು ವೇಷ ಮಾಡಿದ ಅಷ್ಟೇ ಬಿಟ್ರೆ ನಿಮ್ಗೆ ಯಕ್ಷಗಾನ ಅಂತ ಹೇಳಿದ್ರೆ ಏನು ಅರ್ಥ ಆಗುದಿಲ್ಲ. ನಾನು ಕಲಿಸುವಾಗ ಹಾಗೆ ತಾಳದ ಅಭ್ಯಾಸ ಮಾಡಿಯೇ ಮಾಡ್ಬೇಕು. ಯಾವುದು ಚಂಡೆ ಮೊದಲೇ ಆಗ್ಲಿ ಯಾವುದಾಗ್ಲಿ ಅದು ಆ ರೀತಿನೇ ಬರ್ಬೇಕು. ಒಂದೊಂದು ಮೆಟ್ಟಲು ಹತ್ತದ ಬರ್ಬೇಕು. 4-5 ಮೆಟ್ಲು ಕಾಲು ಕೆಳಗೆ ಬೀಳುವುದೇ. ಹಾಗೆ ಸತ್ಯ. ನಾನು ಮೊದಲು ಹಾಗೆ ಮಾಡ್ತೇನೆ. ಈಗ ಕೆಲವು ಗುರುಗಳಿದ್ರು, ಅವರಿಗೆ ಹೆಜ್ಜೆ ಅಭ್ಯಾಸ ಮಾಡಿ, ಕೇವಲ ಹೆಜ್ಜೆ ಒಂದು ಅಭ್ಯಾಸ ಮಾಡಿ ಆಟ ಮಾಡಿಸ್ತಾರೆ. ಅವರಿಗೆ ಆ ಮಕ್ಕಳಿಗೆ ಏನಂತ ಗೊತ್ತಾಗುದಿಲ್ಲ, ಅರ್ಥ ಹೇಳಲಿಕ್ಕೆ ಕಷ್ಟ, ಅಲ್ಲಿ ಎಡವುತ್ತಾರೆ. ಏನಂತ ಗೊತ್ತಾಗುದಿಲ್ಲ. ಹೌದು. ಅಂದ್ರೆ ಹೊಸ ಅದೇ ನಾನು ಕೇಳಬೇಕಂದಿದ್ದೆ ಸರ್, ಈ ಹಳೆ ಕಾಲದ ಯಕ್ಷಗಾನಕ್ಕೂ ಈಗಿನ ಕಾಲದ ಯಕ್ಷಗಾನಕ್ಕೂ ಅಂದ್ರೆ ನೀವು ಹೇಳಿದ್ರಿ ಕಾಲಮಿತಿ ಅದೆಲ್ಲ ಹೇಳಿದ್ರಿ, ಆ ವೇಷಧಾರಿಗಳ ಬಗ್ಗೆ ಹೇಳಿದ್ರಿ. ಇನ್ನು 1-2 ಮಾತು ಸರ್ ಅದ್ರ ಬಗ್ಗೆ. ಅಂದ್ರೆ ಈಗ ಯಾರಿಗೂ ಅವಕಾಶ ಕಡಿಮೆ ಸಿಗ್ತಾ ಇದೆ, ಕಲಾವಿದರಿಗೆಲ್ಲ ಅವಕಾಶ ಕಮ್ಮಿ ಅಲ್ಲ ಈಗ. ಕಾಲಮಿತಿ ಆದ್ರೆ ಎಲ್ಲಿ ಉಂಟು ಅಲ್ಲ, ಅವಕಾಶ ಕಮ್ಮಿ. ನೀವು ಹೇಳಿದಾಗ 4-5 ಪ್ರಸಂಗಗಳು ಬರ್ತದೆ ಅದರೊಟ್ಟಿಗೆ, ನೀವು ಹೇಳಿದಾಗೆ ಅವ್ರದ್ದೊಂದು ಪ್ರಸಂಗಗಳು. ಹಾಗೆ ಅಂದ್ರೆ ನೀವು ಅದರಿಂದ ಸ್ವಲ್ಪ ನೊಂದಿದ್ದೀರಿ ಈ ಕಾಲಮಿತಿಯ ಯಕ್ಷಗಾನದಿಂದಾಗಿ. ಹಿಂದಿನ ಕಾಲದಲ್ಲಿ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಯಕ್ಷಗಾನ, ಆಗ್ಲೂ ಕೂಡ ನೋಡ್ತಿದ್ರು, ಖುಷಿ ಪಡ್ತಿದ್ರು. ಈಗ ನಾವು ಕಾಲಮಿತಿ ಇಟ್ಟರು ಕೂಡ ಕೆಲವು ಕಡೆ ಜನ ಬರುದಿಲ್ಲ ಕರೆಕ್ಟ್ ಆಗಿ. ಇಲ್ಲ ಕಾಲಮಿತಿ ಆದ್ರೂ ಅಷ್ಟೇ ಇಡೀ ರಾತ್ರಿ ಆದ್ರೂ ಅಷ್ಟೇ ಆಗಿದೆ ಈಗ. ಹೌದು. ಅದು ಕೆಲವು ಮಾಧ್ಯಮಗಳು ಕೆಲವೊಂದು ಪ್ರಸಾರ ಮಾಡ್ತಾರೆ. ಮತ್ತೆ ಈಗ ಫಾಸ್ಟ್ ಯುಗ. ಈಗ ಇವತ್ತು ಆಟ ನೋಡಿ ನಿದ್ದೆ ಬಿಟ್ರೆ ಮರುದಿವಸ ಪುರ್ಸೊತ್ತಿಲ್ಲ, ಬೆಳಿಗ್ಗೆ 5 ಗಂಟೆಗೆ ಕೆಲಸಕ್ಕೆ ಹೋಗ್ಬೇಕು ಅಂತ ಒಂದು ಈಗ ಫಾಸ್ಟ್ ಯುಗ ಆಗಿ ಹೋಗಿ. ನಾನು ಸಹ ಕೆಲವು ಕ್ಲಾಸಿಗೆಲ್ಲ ಹೋಗಿ ಕಲಿಸ್ತಿದ್ದೆ. ಕೆಲವರು ಬರುವುದಿಲ್ಲ, ಯಾಕಂತ ಹೇಳಿದ್ರೆ ಅವ್ರಿಗೆ 1 ತಿಂಗಳೊಳಗೆ ಎಲ್ಲ ಆಗ್ಬೇಕು. ಬಹಳಷ್ಟು ವರ್ಷಾನುಗಟ್ಲೆ ಸಾಧನೆ ಮಾಡಿ ಬರುವಂತ ಯಕ್ಷಗಾನ ಇದು. ಈಗ ಕೆಲವರಿಗೆಲ್ಲ ಗೊತ್ತಿರುವುದಿಲ್ಲ. ಈಗಿನ ಪ್ರೇಕ್ಷಕರು ಹಾಗೆ ಆಗಿದ್ದಾರೆ. ಯಾಕಂದ್ರೆ ಮೊದಲಿನ ನಿಜವಾದ ಯಕ್ಷಗಾನ ಗೊತ್ತಿಲ್ಲ. ಯಾಕಂದ್ರೆ ಮೊದಲು ಕಲಾವಿದರು ಏನ್ ಮಾಡ್ತಿದ್ರು ಅಂದ್ರೆ ಪರಕಾಯ ಪ್ರವೇಶ ಮಾಡ್ತಿದ್ರು. ಆ ವೇಷದಲ್ಲಿ ತಲ್ಲೀನರಾಗಿ ಬಿಡ್ತಿದ್ರು. ಸತ್ಯ. ಅಷ್ಟು ಒಂದಿದು ಆ ಮೊದ್ಲೆಗಾರಿಕೆ, ಆ ಶ್ರುತಿ, ಇದು ಮೊನ್ನೆ ನಾನು ಇವರದ್ದೊಂದು ಯಕ್ಷಗಾನ ಕೇಳಿದೆ, ಯಾವುದು ಯೂಟ್ಯೂಬಲ್ಲಿ. ಶೇಷಗಿರಿ ಭಾಗವತರು ಮತ್ತೆ ವೀರಭದ್ರ ನಾಯಕರದೊಂದು ಸಂವಾದ ಇತ್ತಲು ಯಕ್ಷಗಾನ ಪದ್ಯ, ಅದು ಕೇಳಿದೆ. ಆ ಯಕ್ಷಗಾನ ಕೇಳಿ ಈವಾಗಿನ ಯಕ್ಷಗಾನಕ್ಕೂ ಸಂಬಂಧವೇ ಇಲ್ಲ. ಸಂಬಂಧವೇ ಇಲ್ಲ, ಎಲ್ಲ ಕಳಿಸಿ ಹೋಗಿದೆ. ಹಾಗಂತ ತೆಂಕಿನವರು ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಕೆಲವೊಂದು ಅಲ್ಲಿ ಏನು ಕಡಿಮೆ ಇತ್ತೋ ಅದನ್ನು ಸೇರಿಸ್ಕೊಂಡಿದ್ದಾರೆ ಬಡಗಿಂತ ಬಿಟ್ರೆ, ಮತ್ತವರು ಮೂಲತಃ ಯಾವುದನ್ನು ಇದು ಮಾಡಲಿಲ್ಲ. ಮೂಲತಃ ಹಾಗೆಯೇ ಉಂಟು ಇವತ್ತು ಯಕ್ಷಗಾನ. ತುಂಬಾ ಖುಷಿ ಆಗ್ತದೆ ತೆಂಕಿನ ಯಕ್ಷಗಾನ ನೋಡ್ಲಿಕ್ಕೆ ಭಾರಿ ಖುಷಿ ಆಗ್ತದೆ. ಯಾಕಂದ್ರೆ ಅವರು ಸಂಪ್ರದಾಯ ಇವತ್ತು ಬಿಟ್ಟಿಲ್ಲ ಅವರು. ನಮ್ಮಲ್ಲಿ ಮಾತ್ರ, ನಮ್ಮ ಬಡಗಿನಲ್ಲಿ ಎಲ್ಲ ಇದಾಗಿದೆ. ಅದೇ ಸರ್, ತಮ್ಮ ಈ ಯಕ್ಷಗಾನ ಕಲೆ ಒಂದೆಡೆ ಆದರೆ ಇನ್ನೊಂದು ನಿಮ್ಮ ಕುಲ ಕಸುಬು ಇದೆ. ಕುಲ ಕಸುಬಿನಿಂದ ನೀವು ಅಲ್ಲೂ ಕೂಡ ಯಕ್ಷಗಾನವನ್ನು ತಂದಿರಿ. ಕುಲ ಕಸುಬಲ್ಲೂ ಕೂಡ ಬೇರೆ ಮರದ ಕೆಲಸ ಮಾಡೋದ್ರು ಕೂಡ ಯಕ್ಷಗಾನದ ಪರಿಕರಗಳನ್ನು ನೀವು ಮಾಡಿ ಕೊಡ್ತಾ ಇದ್ರಿ ಮೇಳಗಳಿಗೆ. ಅದರ ಬಗ್ಗೆ ತಿಳಿಸಿ ಸರ್.
ಇಲ್ಲಿ ಸಾಧಾರಣ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಕೃಷ್ಣೇಚರು ಸ್ವಲ್ಪ ಕೆಲವೊಂದು ಮಾಡ್ತಾರೆ, ಆದ್ರೆ ಅವರು ಮೇಳಕ್ಕೆ ಹೋದಾಗ ಅವರು ನಿದ್ದೆ ಬಿಟ್ಕೊಂಡು ಆಗೋದಿಲ್ಲ ಅಂತ ನನ್ನ ಅಲ್ಲಿಗೆ ಕಳಿಸ್ತಿದ್ರು. ನಾನು ಮೇಳದಲ್ಲಿ ಅದು ಖಡ್ಗ ಹೇಗೆ ಮಾಡುದು, ಎಷ್ಟು ಅಳತೆ, ಗದೆ ಹೇಗೆ ಮಾಡುದು, ಎಷ್ಟು ಅಳತೆ, ದಂಡ ಹೇಗೆ ನೋಡಿ, ತ್ರಿಶೂಲ ಹೇಗೆ, ಅದರ ಅಳತೆ ಎಲ್ಲ ಗೊತ್ತುಂಟು ನನಗೆ, ಯಾಕಂದ್ರೆ ದಿವಸ ನೋಡ್ತಾ ಇರುತ್ತಲ್ಲ. ಹಾಗೆ ಅದನ್ನೆಲ್ಲ ನಾವು ಸ್ಟೀಲ್ ಮೆಟಲಿಂದ ನಾನು ಮಾಡಿದ್ರೆ ಏನು ಅಂತ ಅದನ್ನೆಲ್ಲ ಒಟ್ಟಾಕೊಂಡು ಮಾಡ್ಲಿಕ್ಕೆ ತಯಾರು ಮಾಡಿದೆ. ಕಡೆಗೆ ಎಲ್ಲ ಆರ್ಡರ್ ಬಂತು. ಮತ್ತೆ ಮೊದಲು ಪ್ರಾರಂಭ ಮಾಡಿದ್ದು ನಾನು ಕಾಲು ಕಡಗದಿಂದ ಪ್ರಾರಂಭ ಮಾಡಿದ್ದು ವೇಷಕ್ಕೆ ಬೇಕಾದ. ಕಾಲು ಕಡಗ ಅಲ್ಲಿ ಸಾಧಾರಣ ಹೊನ್ನಾವರ, ಸಾಗರ, ಮತ್ತೆ ಈಚೆ ಘಟ್ಟದ ಮೇಲೆ ಅಲ್ಲೆಲ್ಲ ತುಂಬ ಜನ ಎಲ್ಲ ಬೇಡಿಕೆ ಬಂತು. ನಾನು ಮಾಡಿ ಬಸ್ಸಿಗೆ ಹಾಕ್ತಿದ್ದೆ, ಅವರು ಅದರ ಅಮೌಂಟನ್ನು ಯಾವ್ದಾದ್ರು ರೂಪದಲ್ಲಿ ಕಳಿಸಿಕೊಡ್ತಾ ಇದ್ರು. ತುಂಬ ಅದ್ರ ಬಗ್ಗೆ ಬಹಳ ಖುಷಿ ಆಗುತ್ತೆ. ಈಗ ಹಾಗಲ್ಲ, ಈಗ ಈ ಮೇಳದವರೇ ಬಂದು ನಮಗೆ ಇಂತಿಷ್ಟು ನಂತರ ಆರ್ಡರ್ ಕೊಡ್ತಾರೆ. ಕಳೆದ ವರ್ಷ ಮೆಕ್ಕೆಕಟ್ಟು ಮೇಳ ಬಂತು, ಮೆಕ್ಕೆಕಟ್ಟು ಹೊಸದಾಗಿ ಮೇಳ ಆಯ್ತಲ್ಲ, ಅದಕ್ಕೆ ಎಲ್ಲಾ ಪರಿಕರಗಳು ಆಗ್ಬೇಕಿತ್ತು, ಅದು ಅಷ್ಟನ್ನೂ ಮಾಡಿಕೊಟ್ಟಿದ್ದೇನೆ. ಹಾಗೆ ತೆಂಕಿನವರು ಸಹ, ಯಾಕಂದ್ರೆ ಬಪ್ಪನಾಡು ಮೇಳದವರು ಕಳೆದ ವರ್ಷ ಅವರು ಸಹ ಹೇಳಿದ್ರು, ಅವರಿಗೂ ಸಹ ನಾನು ಬರ್ಲಿಕ್ಕೆ ಆಗುವುದಿಲ್ಲ, ಬಸ್ಸಿಗೆ ಹಾಕಿ ಬಿಡಿ, ನಾನು ಫೋನ್ ಪೇ ಮಾಡ್ತೇನೆ ಅಂತ ಹೇಳಿದ್ರು. ಅಲ್ಲಿಗೂ ಸಹ ಮೇಳದ ಪರಿಕರ ಎಲ್ಲ ಒಂದು ಮಾಡಿ ಕೊಟ್ಟಿದ್ದೇನೆ. ಅಂದ್ರೆ ಖಡ್ಗ, ಗದೆ, ಖಡ್ಗ ಎಲ್ಲ ಸ್ಟೀಲ್ ಮೆಟಲ್, ಸ್ಟೀಲ್ ಇದು ಖಡ್ಗ, ಗದೆ, ದಂಡ, ತ್ರಿಶೂಲ, ಮತ್ತೆ ಪರಶು ಎಲ್ಲ. ಅದರಲ್ಲಿ ಬಾಕಿ ಉಳಿದು ಯಾವುದೂ ಇಲ್ಲ. ಈ ಮರದ ಬಿಲ್ಲು ಬಾಣ ಸಮೇತ ಅದ್ರ ಜೊತೆಯಲ್ಲಿ ಬೇಕಿದ್ರೆ ಮಾಡಿಕೊಡ್ತೀವಿ. ಅಂದ್ರೆ ಬೇಕಾಗ್ತದೆ, ವರ್ಷ ಕೇಳ್ತಾರೆ. ಅಂದ್ರೆ ಬರ್ತಾ ಇರ್ತದೆ. ಮತ್ತೆ ಕೆಲವು ಹವ್ಯಾಸಿಗಳಲ್ಲೂ ಬರ್ತಾ ಇರ್ತದೆ. ಯಾಕಂದ್ರೆ ಮನೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ವರ್ಷಕ್ಕೆ 10-15 ಆಟ ಮಾಡ್ತಾರೆ, ಅಂತವ್ರು ಸಹ ಅದನ್ನ ಮಾಡಿಸಿ ಇಟ್ಕೊಳ್ತಾರೆ, ಆರ್ಡರ್ ಕೊಡ್ತಾರೆ. ಇದ್ರ ಬಾಡಿಗೆ ತರಬೇಕಲ್ಲ, ಬಾಡಿಗೆ. ಮತ್ತೆ ಬಾಡಿಗೆಯವರು ತುಂಬಾ ತಗೊಂಡು ಹೋಗ್ತಾರೆ. ಈ ಡ್ರೆಸ್ ಬಾಡಿಗೆ ಹೋಗ್ತಾರಲ್ಲ ಹವ್ಯಾಸಿಗಳು, ಅವರೆಲ್ಲ ಹೆಚ್ಚಾಗಿ ನಂದೇ ಆಯುಧಗಳೆಲ್ಲ. ಹೌದು, ಖಂಡಿತ ಆಯುಧಗಳು ಅವ್ರಿಗೆ ಬೇಕಾಗ್ತದೆ, ಅವ್ರ ಸಿದ್ಧ ಮಾಡಿ ಇಟ್ಟುಕೊಳ್ತಾರೆ. ಹೌದು, ಯಾಕಂದ್ರೆ ಆಗಾಗ ಕೆಲವು ಸಿಗುದಿಲ್ಲ. ಈ ಸೀಸನ್ ಟೈಮ್ ಮಾಡಿಕೊಡ್ತಾರೆ. ಈಗ ಇಲ್ಲಿ ವೆಲ್ಡಿಂಗ್ ಶಾಪ್ ಅಲ್ಲೆಲ್ಲ ಮಾಡಿಕೊಡ್ತಾರೆ, ಆದ್ರೆ ಅದರದ್ದೇ ಆದಂತ ಒಂದು ಅಳತೆ ಹೀಗೆ ಇರ್ಬೇಕಂತ. ತ್ರಿಶೂಲ ಹೀಗೆ ಹಿಡಿದ್ರೆ ಎದೆಗೆ ಬರ್ಬೇಕಂತ, ಅದರಿಂದ ಮೇಲೆ ಬರ್ಲಿಕ್ಕಿಲ್ಲ, ಕೆಳಗೆ ಹೋಗ್ಲಿಕ್ಕೆ, ಎದೆಗೆ ಬರ್ಬೇಕು. ಬಿಲ್ಲು ಇಂತಿಷ್ಟೇ ಅಳತೆ, ಹೀಗೆ ಕೈ ಇಟ್ರೆ ಹೀಗೆ ಇಲ್ಲಿಗೆ ತಾಗಬೇಕು. ಹಾಗೆ ಅದೆಲ್ಲ ನಾನು ಅಬ್ಸರ್ವೇಷನ್ ಮಾಡಿ ಎಲ್ಲ ನಾನು ಅದು ಅಳತೆ ಎಲ್ಲ ತಕೊಂಡು ಅದು ಕರೆಕ್ಟ್ ಆಗಿ ಮಾಡಿಕೊಡ್ತೀನಿ. ಆದ್ರಿಂದ ನನ್ನನ್ನ ಆಯ್ಕೆ ಮಾಡ್ತೀನಿ. ಅಂದ್ರೆ ನೀವು ಯಕ್ಷಗಾನದ ಕಲೆಯ ಬಗ್ಗೆ ಗೊತ್ತಿದೆ, ಏನೇನು ಬೇಕು ಅದನ್ನು ಮಾಡಿ ಕೊಡ್ತೀರಿ. ಕೆಲವರೆಲ್ಲ ಫ್ಯಾನ್ಸಿ ಅಂಗಡಿ ಇಟ್ಕೊಂಡು ಅವರು ಮಾರ್ತಾರೆ, ಅದೆಲ್ಲ ಅವರಿಗೆ ಅಳತೆ ಗೊತ್ತಿರೋದಿಲ್ಲ. ಹೌದೌದು, ಕೆಲವರು ವೆಲ್ಡಿ ಶಾಪ್ ಅವರೆಲ್ಲ ಮಾಡ್ತೀವಿ, ಅರ್ಜೆಂಟಿಗೆ ಮಾಡಿ ಕೊಡ್ತಾರೆ. ಆದ್ರೆ ಅದ್ರ ಸ್ವರೂಪ ಹೇಗಂತ ಗೊತ್ತಿಲ್ಲ, ಒಟ್ಟು ಮಾಡಿ ಕೊಡ್ತಾರೆ. ಖಂಡಿತ. ಅದೇ ರೀತಿ ಸರ್, ತಮಗೆ ಕೆಲವು ಸಂಘ ಸಂಸ್ಥೆಗಳು ಬಹಳಷ್ಟು ಸಹಕಾರ ನೀಡಿವೆ. ಬಹಳ ತೊಂದರೆಲಿದ್ದಾಗೆಲ್ಲ ನಿಮಗೆ ಬಹಳ ಸಹಕಾರ ನೀಡಿದ ಸಂಘ ಸಂಸ್ಥೆಗಳು, ಆ ಸಂಘ ಸಂಸ್ಥೆಗಳ ಬಗ್ಗೆ ಒಂದೆರಡು ಮಾತು ಸರ್. ಸಂಘ ಸಂಸ್ಥೆಗಳು ಸಾಧಾರಣ ನಾನು ಹೋಗುವ ಸಂಘ ಎಲ್ಲಾ ಸಂಘಗಳಲ್ಲಿಯೂ ಸನ್ಮಾನ ಮಾಡಿದ್ದಾರೆ. ಎಲ್ಲ ಸಂಘಗಳು. ಯಾಕಂದ್ರೆ ನಾನೊಬ್ಬ ಸ್ವಲ್ಪ ಬಡ ಕಲಾವಿದ, ಏನಾದ್ರೂ ಪ್ರಯೋಜನ ಆಗಲಿ. ಸರ್, ಒಬ್ರು ಕರೆ ಮಾಡಿದ್ದಾರೆ, ಆನಂತರ ಮಾತಾಡೋಣ. ಅವ್ರು ಯಾರು ಅಂತ ನೋಡೋಣ. ಅಲ್ಲ ಸರ್, ಅವ್ರು ಹೇಳುದಿಲ್ಲ, ನೀವೇ ಹೇಳ್ಬೇಕು. ನಮಸ್ತೆ ಸರ್. ನಮಸ್ತೆ. ನಿಮ್ಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಳಿ ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ ಸರ್, ಚಂದ್ರ ಆಚಾರ್ಯ ಇದ್ದಾರೆ, ಹಾಲಾಡಿ ಅವರು. ಈಗ ಗೋಳಿಗಳಿದ್ದಾರೆ ಅವರು. ಅವರ ಬಗ್ಗೆ ಒಂದೆರಡು ಮಾತು ಸರ್. ಅವರು ನಾವು ಚಿಕ್ಕದಿಂದ ಈಗ ನೋಡ್ತಾ ಇದ್ದೆ, ಯಾಕಂದ್ರೆ ಕಾಳಿಂಗ್ ನಾವ್ರ ಒಟ್ಟಿಗೆ ಅವರು ಯಕ್ಷಗಾನ ಕಲಾವಿದರಾಗಿ ಮದ್ದಳೆಗಾರರಾಗಿ ಇದ್ದಾರೆ. ಅವರು ನಾರಾಯಣಪ್ಪ ಉಪ್ಪೂರವರ ಜೊತೆಯಾಗಿ ಅವರು ಮದ್ದಳೆ ಮಾಡಿದ್ದಾರೆ. ಮತ್ತೆ ಯಕ್ಷಗಾನ ಕಲೆ ಬಗ್ಗೆ ಮತ್ತೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿಕ್ಕಂತ ಇಲ್ಲ, ಯಾಕಂದ್ರೆ ನಾವು ನೋಡ್ತಾ ಇತ್ತು, ಕೇಳ್ತಾ ಇತ್ತು. ಅವ್ರ ಯಕ್ಷಗಾನ ತುಂಬಾ ನೋಡಿದ್ದೀನಿ ನಾನು. ಮತ್ತೆ ಯಕ್ಷಗಾನ ಬೇಕಾಗುವಂತ ಪರಿಕರನೂ ಮಾಡ್ತಾರೆ ಅವರು. ಅದು ಯಕ್ಷಗಾನ ಅವರಿಗೆ ಕುಲದಿಂದ ಬಂದ ಕಸುಬಾಗಿ ಬಂತವರಿಗೆ. ಮತ್ತೆ ಒಳ್ಳೆ ಜನ ಎಲ್ಲರನ್ನು ಹೊಂದ್ಕೊಂಡು ಇದು ಮಾಡ್ಕೊಂಡೆಲ್ಲ ಹೋಗ್ತಾರೆ ಅವರು. ಮತ್ತೆ ವಿಶೇಷ ಕಾಳಜಿ ಅಂದ್ರೆ ಎಲ್ಲರದ್ದು ಪ್ರೀತಿಯಿಂದ ಮಾತಾಡ್ತಾರೆ. ಮೇಳದ ಕಲಾವಿದರ ಹತ್ರ, ಯಜಮಾನರ ಹತ್ರ ಎಲ್ಲ ಒಳ್ಳೆ ಪ್ರೀತಿಯಿಂದ ಮಾತಾಡ್ಕೊಂಡು ಎಲ್ಲ ವೇಷಧಾರಿಗಳನ್ನು ತನ್ನ ಇದರಲ್ಲಿ ಬಂದು ಮಾತಾಡಿ ಹೋಗುವ ಮನೆ ಮಾಡ್ತಾರೆ ಅವರು. ಹೌದೌದು. ಒಂದು ನಿಮಿಷ, ನೀವು ಯಾರು ಅಂತ ಅವ್ರಿಗೆ ಗೊತ್ತಾಯ್ತಾ ಕೇಳುವ? ರಾಮಚಂದ್ರ ಅವರಲ್ವಾ? ಅಲ್ಲ ಅವರು
ನಿಮ್ಮನ್ನ ಗೊತ್ತಾಗಿಲ್ಲ ಸರ್ ಅವರಿಗೆ? ಗೊತ್ತಾಗ್ಲಿಲ್ಲ. ಇಲ್ಲ. ನಿಮ್ಮ ಊರಿನವರೇ ಸರ್? ಗೊತ್ತಾಗೋದಿಲ್ಲ ನಿಮ್ಮ ಊರಿನ? ಗೋಳಿಗಡಿ ಗಜೇಂದ್ರ ಅಲ್ಲ? ಗಜೇಂದ್ರ ಅಲ್ಲ, ಯಾರು ಅಂತ ಹೇಳಿ. ಹಾ, ಇವರು ಉದಯ್ ಶೆಟ್ರು. ಸರಿ ಸರಿ ಸರಿ, ನಮ್ಮ ಪಕ್ಕದಲ್ಲೇ ಇರೋರು, ನಾವು ಕೆಲಸ ಮಾಡ್ತಾ ಇದ್ದೆ, ನಮ್ಮ ಪಕ್ಕದಲ್ಲೇ ಇರೋರು. ನಮಸ್ಕಾರ ಉದಯ್ ಶೆಟ್ರೆ. ಅವ್ರು ನೇರವಾಗಿ ಮಾತಾಡಿದ್ರು, ಫೋನಲ್ಲಿ ಮಾತಾಡಿದ್ರು ಕಡಿಮೆ ಅಲ್ಲ ಸರ್? ಹೌದು, ನೇರವಾಗಿ ನಾವು ದಿವಸ ಒಟ್ಟಿಗೆ ಕೆಲಸ ಮಾಡೋದಲ್ಲ. ಅವ್ರ ಆಚೆ ಕಡೆ ಕೆಲಸ, ನಮ್ದು ಈಚೆ ಕಡೆ ಕೆಲಸ. ಮತ್ತೆ ಪಕ್ಕದ ಅಂಗಡಿಯವ್ರು ನಾವು. ಆಗಲಿ, ಅದಕ್ಕೆ ಹೇಳಿ ಅಕ್ಕಪಕ್ಕದಲ್ಲಿ ಅದೇ ನಾವು ತಮಾಷೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡೇ ಇರುವರು ಡೈಲಿ. ಮತ್ತೆ ನೀವು ದೊಡ್ಡ ಯಕ್ಷಗಾನ ಪ್ರಿಯರು, ಯಕ್ಷಗಾನ ಇದು ಅಲ್ಲ ಕಾಳಿನವ್ರ ಪದ ಅಂತ ಹೇಳಿದ್ರೆ ಆಯ್ತು ಇವರಿಗೆ. ಮತ್ತೆ ಯಾರ ಪದ್ಯ ಹೇಳಿದ್ರು ಆಗುದಿಲ್ಲ ಅವರಿಗೆ, ಸರಿ ಇಲ್ಲ ಅಂತಾರೆ. ನಮ್ಗೆ ಓಲ್ಡ್ ಕಲಾವಿದರು ಮಾತ್ರ ಇದಾಗುತ್ತೆ. ಅದು ಎಲ್ಲರಿಗೂ ಅಷ್ಟೇ ಸರ್. ಕಾಳಿಂಗನೌಡ್ರ ಹಾಡು ಕೇಳಿದವರು ಯಾರು ಅವರನ್ನು ಬಿಟ್ಟು ಬೇರೆಯವ್ರನ್ನ ಇಷ್ಟಪಡ್ತಾರೆ. ಕಾಳಿಂಗನೌಡ್ರು ಹೌದು, ಮತ್ತೆ ದಾರೇಶ್ವರ್ ಹೌದು, ಅವರಿಬ್ರು ನಂಗೆ ಕಲಾ ಇದು ಭಾಗವತರ ಬಗ್ಗೆ ಬಾರಿ ಇಷ್ಟ ಅದು. ಹೌದು. ಮತ್ತೆ ಮುಂಚೆ ಇದ್ದ ಕಲಾವಿದರಲ್ಲಿ ಇದು ಈಗ ಇಲ್ಲಲ್ಲ. ಹೌದು. ಹಾಗಾಗಿ ಈಗ ಸ್ವಲ್ಪ ಯಕ್ಷಗಾನ ಸ್ವಲ್ಪ ದೂರ ಆಗಿದೆ ನಮ್ಗೆ. ಮತ್ತೆ ಚಂದ್ರಾಚಾರ್ಯ ಹೇಗೆ? ಚಂದ್ರಾಚಾರ್ಯ ಬಗ್ಗೆ ಹೇಳಿದ್ನಲ್ಲ, ತೊಂದ್ರೆ ಇಲ್ಲ, ಒಳ್ಳೆ ಜನ, ಪಾಪ ಕಷ್ಟದಿಂದ ಮೇಲೆ ಬಂದವರು, ಬಂದು ಯಕ್ಷಗಾನೇ ಒಂದು ಕಲೆ ಎಂದು ರೂಢಿಸ್ಕೊಂಡು ಹೋದವರು ಅವರು. ಯಕ್ಷಗಾನದಲ್ಲಿ ಅವರು ಪಳಗಿದವರು. ಅದಕ್ಕಿಂತ ಹೆಚ್ಚಿಗೆ ಹೇಳಲಿಕ್ಕೆ ಅಂತ ಇಲ್ಲ, ಯಾಕಂದ್ರೆ ದುರ್ಗಪ್ಪ ಗುಡಿಗಾರ ಹಾಗೆ ಇವರಿಗೆ ಒಂದು ಒಳ್ಳೆ ಹೆಸರು ಉಂಟು. ಯಾರು ಕೇಳಿದ್ರೆ ಎಲ್ಲ ಮೇಳದ ಯಕ್ಷಗಾನ ಕಲಾವಿದ್ರು ಮಂದರ್ತಿ ಮೇಳಕ್ಕೆ ಹೋಗೋರು ಬಂದು ಇಲ್ಲಿ ಮಾತಾಡಿ ಹೋಗುದು ಅವ್ರ ಹತ್ರ. ಹೇಗಿದ್ರಿ ಮರ್ರೆ, ಬನ್ನಿ ಮರ್ರೆ ಮೇಳಕ್ ಬನ್ನಿ ಅಂತೆಲ್ಲ ಹೇಳ್ತಾರೆ ಅವ್ರು. ಅತಿಥಿಯಾಗಿ ಹೋಗ್ತಾರೆ, ಅದ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ ಅವ್ರು. ಅದೇ ಆಗ್ಲಿ ಅಂತೂ ನೀವೊಂದು ಟಿವಿ ಚಾನಲ್ ಕರೆದವ್ರನ್ನೊಂದು ಸಂದರ್ಶನ ಕರೆದಿದ್ದು ತುಂಬಾ ಖುಷಿ ಆಯ್ತು. ಆಗ್ಲಿ ಸರ್, ಆಗ್ಲಿ. ನಿಮ್ದು ಇದೇ ತರ ಬೆಳ್ಕೊಂಡು ಹೋಗ್ಲಿ, ಒಳ್ಳೇದಾಗ್ಲಿ ಅಂತ ನನ್ನ ಹಾರೈಕೆ. ಖಂಡಿತ ಸರ್, ನೀವು ಕೂಡ ಬಿಡುವು ಮಾಡಿ ನಮ್ಮೊಂದಿಗೆ ಮಾತನಾಡಿದ್ರಿ. ನಿಮ್ಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ಅಂತ ತಿಳಿಸಿದ್ರು. ಆಯ್ತಾಯ್ತು. ಅದೊಂದು ನೀವು ಸಂದರ್ಶನ ಮಾಡಿದ್ದು ನನಗೆ ವಾಟ್ಸಪ್ ಮಾಡ್ತೀರಾ? ಖಂಡಿತ ಸರ್, ಧನ್ಯವಾದಗಳು. ಇದೇ ನಂಬರಿಗೆ ಮಾಡಿ, ಆಯ್ತಾ? ಧನ್ಯವಾದಗಳು ಸರ್, ಧನ್ಯವಾದಗಳು. ಧನ್ಯವಾದಗಳು ಸರ್. ನಿಮ್ಮ ಆತ್ಮೀಯರು ಮಾತಾಡಿದ್ದಾರೆ, ಗೋಳಿಂಗಡಿಯವರು, ನಿಮ್ಮ ಊರಿನವರು. ಅದೇ ರೀತಿ ನೀವು ನಿಮ್ಮ ಕಷ್ಟದ ಬಗ್ಗೆ ಮಾತನಾಡ್ತಿದ್ದಾರೆ. ಪ್ರತಿ ಯಕ್ಷಗಾನ ಅಂತಲ್ಲ, ಪ್ರತಿ ಕಲಾವಿದನಿಗೂ ಕಷ್ಟಗಳಿದೆ. ಯಾಕಂದ್ರೆ ಅದೇ ರೀತಿ ನೀವು ಕೂಡ ಕಷ್ಟ ಅನುಭವಿಸ್ತೀರಿ. ಆ ಕಷ್ಟದ ಬಗ್ಗೆ ಒಂದೆರಡು ಮಾತು ಸರ್. ಕಷ್ಟದಂತ ಹೇಳಿದ್ರೆ, ನಾನು ಮದುವೆ ಮಾಡುವಾಗ ತುಂಬ ಕಷ್ಟ ಇತ್ತು. ಹಾಗೆ ಕೆಲವು ಅಭಿಮಾನಿಗಳು ನೀವೇನು ಹೆದರ್ಕೊಳ್ಬೇಡಿ, ನಿಮಗೆ ಅಂತ ತೊಂದರೆ ಆದರೆ ನಾವು ಹೇಳಿ ಅಂತ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ವಿಷಯದಲ್ಲಿ ಸಹ ಒಂದು ಮನೆ ಈಚೆ ನಾನು ಹಾಲಾಡಿಯಿಂದ ಬಂದು ಈಚೆ ಮನೆ ಕಟ್ಟುವಾಗಲೂ ಸಹ ಈ ಕೆಲವು ಕಲಾಭಿಮಾನಿಗಳೇ ಸ್ವಲ್ಪ ಸಹಕಾರ ಮಾಡಿದರು ನನಗೆ. ಯಾಕಂತೇಳಿದರೆ ಈಗ ಒಂದು ಹೊಯ್ಗೆ ತರಬೇಕು ಅಥವಾ ನನಗೇನಾದರೂ ಒಂದು ಕೆಲಸ ಆಗಬೇಕು, ಒಬ್ಬ ಯಕ್ಷಗಾನ ಕಲಾವಿದ, ಇರಲಿ ಮರ ಅಂತ ಒಂದು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮಗೆ ಹಾಲಾಡಿ ಶ್ರೀನಿವಾಸ್ ಶೆಟ್ರು MLA ಅವರು ಮತ್ತು ಪ್ರತಾಪ್ ಶೆಟ್ರು ಅವರಿಬ್ಬರೂ ಸಹ ನನಗೆ ತುಂಬ ಇದು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಆಗಲಿ ಮರ ಒಳ್ಳೆ ರೀತಿಯಲ್ಲಿ ಇರುವಂತ. ಪ್ರತಾಪ್ ಶೆಟ್ರ್ ಹತ್ರ ನಾನು ಫೆಲೋಶಿಪ್ ಇದು ಬುಕ್ ತಗೊಂಡೋಗಿ ತೋರಿಸಿದೆ, ಅವರಿಗೆ ತುಂಬಾ ಖುಷಿ ಆಯ್ತು. ಸೀನಿಯರ್ ಫೆಲೋಶಿಪ್ ಮಾತಾಡಿ ಸರ್, ಅದೇನು ಸರ್ ಸೀನಿಯರ್ ಫೆಲೋಶಿಪ್? ಸೀನಿಯರ್ ಫೆಲೋಶಿಪ್ ಅಂತ ಹೇಳಿದ್ರೆ ಇದು PhD ಇನ್ನೊಂದು ಭಾಗ. ಅದು ಹೌದೌದು, PhD ಇನ್ನೊಂದು ಅದೇ ತರವೇ, ಆದ್ರೆ ಇದು ಕೊಡೋದಿಲ್ಲ. ಯಾವ ವಿಭಾಗದಲ್ಲಿ ಮಾಡಿದೆ ಸರ್? ಅದು ನಾವು ಯಕ್ಷಗಾನದಲ್ಲೇ ಮದ್ದಲೆ ಬಗ್ಗೆ, ಭಾಗವತಿಗೆ ಬಗ್ಗೆ, ಮತ್ತೆ ಕಾಸ್ಟ್ಯೂಮ್ಸ್, ಅದು ಬಟ್ಟೆ ಬಗ್ಗೆ, ವೇಷ ಸಾಮಾನು ಪರಿಕರಗಳ ಬಗ್ಗೆ ಅದನ್ನು ಮಾಡಿದ್ದೇನೆ. ಅದು 3 ವರ್ಷ ಕೋರ್ಸ್. ಅದು ಒಂದು ಕೋರ್ಸ್, ಒಂದು ಪ್ರಾಜೆಕ್ಟ್ ವರ್ಕು 6 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಮಾಡಿ ನಾವು ಅದನ್ನೆಲ್ಲ, ಅದು ಬರೇ ಯಕ್ಷಗಾನ ಇದ್ದದ್ದನ್ನು ಮಾಡಿಕೊಟ್ರೆ ಆಗುದಿಲ್ಲ, ಅದರಲ್ಲಿ ರಿಸರ್ಚ್ ಏನಾಗಿದೆ ಅದನ್ನು ಕೇಳುದು, ರಿಸರ್ಚ್ ಮಾಡಿ ಕಳಿಸ್ಬೇಕು ಅದರಲ್ಲೆಲ್ಲ. ಹಾಗೆ ನಾನು ಒಂದು ಈ ಮದ್ದಲೆ ಬಗ್ಗೆ ಒಂದು ಈ ಸ್ಟೀಲ್ ರೋಪ್ ಹಾಕಿ ಅದರಲ್ಲಿ ಒಂದು ಹೊಸ ರೀತಿಯಲ್ಲಿ ಒಂದು ಮದ್ಲೆ ಮಾಡಿದ್ದೇನೆ, ಈ ಬೋಲ್ಟ್ ಸಿಸ್ಟಮ್ ಮಾಡುವಂತ. ಅದೆಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು ನನಗೆ, ಯಾಕಂದ್ರೆ ಅದು ಕನ್ನಡದಿಂದ ಇಂಗ್ಲಿಷಿಗೆ ಕನ್ವರ್ಟ್ ಆಗ್ಬೇಕಲ್ಲ, ಅದು ತುಂಬಾ ಕಷ್ಟ ಆಯ್ತು ನನಗೆ. ಕನ್ನಡದಲ್ಲಿ ಬರೀತೆ ಸರಿ, ಎಲ್ಲ ವಿಷಯ ಗೊತ್ತು ಬರೀತೇನೆ, ಆದ್ರೆ ನಮ್ಮ ಶಂಕರಣದಲ್ಲಿ ಒಬ್ರು ಕುಮಾರ್ ಮಾಸ್ಟರ್ ಅಂತ, ಅವರು ಲೆಕ್ಚರ್ ಅವರು ಕೋಟೇಶ್ವರದಲ್ಲಿ ಇದ್ರಾಗ, ಕೋಟೇಶ್ವರ ಕಾಲೇಜಲ್ಲಿ ಇದ್ರು. ಅವರು ನನಗೆ ತುಂಬಾ ಏನೊಂದು ನನ್ನ ಹತ್ರ ಪ್ರತಿಫಲಾಕ್ಷೆ ಬಯಸ್ತದೆ, ಅಷ್ಟು
ಅಷ್ಟು ಒಳ್ಳೆ ರೀತಿಯಲ್ಲಿ ನಾನು ಹೋದಾಗ ಯಾವ ಕನ್ನಡದಲ್ಲಿ ತಗೊಂಡೋಗಿ ರಿಪೋರ್ಟ್ ಕೊಟ್ಟಾಗ ತಕ್ಷಣವೇ ಅವರು ಇಂಗ್ಲೀಷಲ್ಲಿ ಮಾಡ್ತಿದ್ರು, ಇಂಗ್ಲೀಷಲ್ಲಿ ಮಾಡಿ ಅದನ್ನು ಕೊಡ್ತಿತ್ತು. ನನ್ನ ಬಗ್ಗೆ ತುಂಬ ಅವರು ಅದು ಹೇಳಿದ್ರು. ಇವತ್ತು ನಾನು ಫೋನ್ ಮಾಡ್ತಿದ್ದೆ, ನನಗೆ ಕಾಲೇಜ್ ಉಂಟಲ್ಲ, ಸ್ವಲ್ಪ ಕಾಲೇಜ್ ಟೈಮಲ್ಲಿ ಕಷ್ಟ ಆಗುತ್ತದೆ ಅಂತ ಹೇಳಿದ್ರು. ನಾನು ತುಂಬ ಆತ್ಮೀಯರವರು. ಹೀಗೆ ಇನ್ನು ನನಗೆ ಹೆಚ್ಚಾಗಿ ಶಾಲೆ ಟೀಚರ್ಸ್ಗಳೇ ಎಲ್ಲ ಹೆಚ್ಚಾಗಿ ಪರಿಚಯ, ಯಾಕಂದ್ರೆ ನಾನು ಶಾಲೆ ಕಾರ್ಯಕ್ರಮಕ್ಕೆಲ್ಲ ಹೆಚ್ಚಾಗಿ ಹೋಗ್ತಿದ್ದೆ. ಅದು ನನಗೆ ಒಂದು ಕುಂದಾಪುರ ಬಂಡರ್ ಕ್ರಾಸಲ್ಲಿ ನಾನು ಯಾವಾಗಲೂ ಯಕ್ಷಗಾನಕ್ಕೂ ಹೋಗ್ತಿದ್ದೆ. ನಾನು ಅಲ್ಲಿ ಅವರು ಲೆಕ್ಚರ್ಸ್ ಹೇಳಿದ್ರು, ನೋಡಿ ಹೀಗೀಗೊಂದು ಉಂಟು, ಫೆಲೋಶಿಪ್ ಅಂತ ಉಂಟು, ಅದು ನಿಮ್ಮ ಹತ್ರ ಆದ್ರೆ ಮಾಡಿ, ಅಪ್ಲಿಕೇಶನಿಗೆ ರೆಡಿ ಉಂಟು, ತಗೊಳ್ಳಿ ಅಂತ. ಸೈಬರಿಗೆ ಹೋದೆ, ಅಪ್ಲಿಕೇಶನ್ ತಂದೆ, ಅದನ್ನ ಪರಿಕರಗಳನ್ನೆಲ್ಲ ಒಟ್ಟು ಮಾಡಿ ಕೊಡ್ಲಿಕ್ಕೆ 1 ತಿಂಗಳು ಕಳೆಯಿತು. ಹಾಗೆ ಅದನ್ನ ಬರೆದು ಕಳಿಸಿದೆ. ಕಳಿಸಿದ ತಕ್ಷಣವೇ ಪಾಸ್ ಆಯ್ತು. ನನಗೆ ಅದೇ ವರ್ಷ ಅದು ಇಡೀ ಕರ್ನಾಟಕಕ್ಕೆ ಇಬ್ಬರಿಗೆ ಕೊಡುವುದು, ನಿಮಗೆ ಸಿಕ್ತು ಕೇಂದ್ರ ಸರ್ಕಾರ. ಒಂದು ನನಗೆ ಸಿಕ್ಕಿತ್ತು, ಒಂದು ಸಂಜೀವ್ ಸುವರ್ಣರು ಇದ್ರಲ್ಲ ಅವರಿಗೆ, ಅದು ನನಗೆ ಒಂದೇ ವರ್ಷ ಸಿಕ್ಕಿತು. ಅದು ಮಾಡಿದ್ರು, ಹಾಕಿದೆ, ಅದು ಹಾಕಿದ ತಕ್ಷಣ ಪಾಸ್ ಆಯ್ತು. ಅದು ಕಡೆಗೆ 3 ವರ್ಷ ಮಾಡಿ ಕಳಿಸ್ಕೊಟ್ಟೆ. ಅದರಿಂದ ಹಣ ಎಲ್ಲ ಕೊಡೋದುಂಟು, ಅವ್ರು 6 ತಿಂಗಳಿಗೆ ಕಳಿಸ್ತಾ ಇರ್ತಾರೆ, ಹಣ ಕಳಿಸ್ತಾರೆ. ಸಾಧಾರಣ 4.5 ಲಕ್ಷ ಕಳಿಸ್ತಾರೆ ಅದರಲ್ಲಿ. ಅದನ್ನ ಅಷ್ಟನ್ನು ಕಳಿಸಿದ್ದಾರೆ. ಅದ ನಂತರ ಕಡೆಗೆ ಒಂದು ಕಂತು ಇಟ್ಟುಕೊಂಡ್ರು, ಅದಕ್ಕೆ ಬೌಂಡ್ ಬುಕ್ ಬರ್ಕೊಡ್ಬೇಕು ಅಂತ. ಅಂದ್ರೆ ಎಲ್ಲ 3 ವರ್ಷಕ್ಕೆ ನಾನು ಎಷ್ಟು 6 ತಿಂಗಳಿಗೆ ಎಷ್ಟು ಬುಕ್ ಮಾಡಿದ್ದೇನೆ, ಸಾಧಾರಣ ಎಷ್ಟು 6 ಬುಕ್ ಆಗ್ತದೆ. ಆ 6 ಬುಕ್ಕನ್ನು ಒಂದೇ ಇದರಲ್ಲಿ ಹಾಕಿ ನಮಗೆ ಲೈಬ್ರರಿಯಲ್ಲಿ ಇಡ್ಲಿಕ್ಕೆ ಒಂದೇ ಬುಕ್ ಮಾಡಿ ಇದು ಮಾಡಿ ಕೊಡಬೇಕು. ಕಡೆಗೆ ಅದು ಪುನಃ ಅದನ್ನು ಮಾಡಿ ಕಳಿಸ್ಕೊಟ್ಟೆ. ಕಡೆಗೆ ಅದಕ್ಕೆ ಹಣ ಕಳಿಸಿದ್ರು. ಅಂದ್ರೆ ಯಕ್ಷಗಾನದ ಬಗ್ಗೆ, ಮದ್ದಳೆ ಅದ್ರ ಬಗ್ಗೆ, ಅಲ್ಲಿ ನಾವು ಹಣ ತಕೊಂಡಿದ್ದು ಅದು ಮಾಡಿದ್ದಕ್ಕಿಂತಲೂ ಅದರಿಂದ ತುಂಬಾ ಅನುಭವ ಆಗಿದೆ. ಅಷ್ಟು ಅನುಭವ. ಯಾಕಂದ್ರೆ ಒಂಥರ ಕೆರಳಿದಾಗ ಆಯ್ತದ. ಹೌದು, ಹುಡುಕ್ತಾ ಹೋಗ್ತೀರಿ ಏನಿದೆ ಅಂತ, ಸಂಶೋಧನೆ ಮಾಡ್ತಾ ಹೋಗಿ ಅದನ್ನ ಸಂಗ್ರಹಿಸಿ ನೀವು ಬರಿಬೇಕು. ಅದರಲ್ಲಿ ರಿಸರ್ಚ್ ಮಾಡಿ ಕೊಡ್ಬೇಕು. ಹೌದು, ಆಸ್ಥಾನ ಮಾಡಿ ಕೊಡ್ಬೇಕು. ಹೌದು, ಖಂಡಿತ. ತುಂಬಾ ಕಷ್ಟ ಆಯ್ತು ನನಗೆ. ಆದ್ರೂ ಅವರು ಲೆಕ್ಚರ್ಸ್ ತುಂಬಾ ಸಹಕಾರ ಅವರಿಗೆಲ್ಲರಿಗೂ ಧನ್ಯವಾದಗಳು. ಅಲ್ಲ ಸರ್, ಅದೇ ರೀ ಸರ್, ತಾವು ಬಹಳಷ್ಟು ವರ್ಷಗಳ ಕಾಲ ಯಕ್ಷಗಾನ ಸೇವೆ ಸಲ್ಲಿಸ್ತಾ ಇದ್ದೀರಿ. ನಿಮ್ಮೊಂದಿಗೆ ನಾವು ಮಾತಾಡ್ತಾ ನಿಮ್ಮ ಮನದ ವಿಷಯವನ್ನು ತಿಳಿದೀವಿ. ಅದೇ ರೀತಿ ನಿಮಗೆ ನಿಮ್ಮ ನರಸಿ ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ 1-2 ಮಾತು ಸರ್. ನಾನು ಪ್ರಶಸ್ತಿಗಂತ ಎಲ್ಲಿಯೂ ಯಾರತ್ರ ಅರ್ಜಿ ಹಾಕ್ಲಿಲ್ಲ, ಯಾರತ್ರ ಕೇಳಕ್ ಹೋಗ್ಲಿಲ್ಲ. ನನ್ನ ಹತ್ರ ಹೇಳ್ತಿದ್ರು, ನಿಮಗೀಗ ಕಲಾವಿದರನ್ನು ಅರಸಿ ಬರುವ ಕಾಲ ಹೋಯ್ತು, ಈಗ ನಾವಾಗಿ ಕೇಳಿ ತಗೊಳ್ಬೇಕು. ಯಾಕಂದ್ರೆ ನನಗೆ ಹೀಗೆ ಅರ್ಹತೆ ಉಂಟು, ಕೊಡಿ ಅರಸಬೇಕು ಅಂತ ಹೇಳಿದ್ರು. ನಾನು ಬೇಡ ಸುಮ್ಮನೆ ಯಾಕೆ ಅಂತ ಹೇಳಿದ್ವಿ. 1 ವರ್ಷ ಕಳೀತು. ಮತ್ತೆ ವರ್ಷ ಅವರೇ ಹೇಳಿದ್ರು, ಒಬ್ರು ಮಾಸ್ಟರ್ ಹೇಳಿದ್ರು, ಮಾಡಿ ಏನು ಒಂದು ಅಪ್ಲಿಕೇಶನ್ ಹಾಕಿ ಆದ್ರೆ ಆಯ್ತಲ್ಲ ಅಂತ. ಕಡೆಗೆ ಒಂದು ಅಪ್ಲಿಕೇಶನ್ ಎಲ್ಲ ಬಯೋಡೇಟಾ ಎಲ್ಲ ಕೊಟ್ಟು ಅದಕ್ಕೆಲ್ಲ ಬೇಕಾದೆಲ್ಲ ಕೊಟ್ಟು ಕಳಿಸಿದೆ. ಅದು ಗ್ರಾಚಾರಕ್ಕೆ ಆ ವರ್ಷ ಪಾಸ್ ಆಗಲಿಲ್ಲ, ಅದು ಬೇರೆಯವರಿಗೆ ಹೋಯ್ತು. ಕಡೆಗೆ 2ನೇ ವರ್ಷ ಅವರೇ ಎಲ್ಲ ರೆಡಿ ಮಾಡಿದ್ರು, ಹೇಳಿದವರು ರೆಡಿ ಮಾಡಿ ಎಲ್ಲ ಇದು ಮಾಡಿ ನಂತರ ಕೊಟ್ಟು, ನೀವೆಲ್ಲ ಉಳಿದಲ್ಲ ನೀವು ಸರಿ ಮಾಡಿ ಈ ವರ್ಷ ಹಾಕಿಬಿಡಿ, ನೋಡು ಈ ವರ್ಷ ಸಿಗ್ತದೆ ಅಂತ ಹೇಳಿದ್ರು. ಕಡೆಗೆ ಪಾಸ್ ಆಯ್ತು, ಕೊಟ್ಟರು. ಹಾಗೆ ಈಗ ಹಾಕದೇ ಇಲ್ಲ, ಅರ್ಜಿ ಹಾಕ್ಲೇಬೇಕಾಗ್ತದೆ ಎಲ್ಲ. ಹೌದೌದು, ಎಲ್ಲವೂ ಅವರಾಗಿ ಕೊಡುದು ಇಲಾಖೆ ಹಾಗೆ ಇದೆ. ಯಾಕಂದ್ರೆ ಅದರಲ್ಲಿ ನಾವು ಅರ್ಜಿ ಹಾಕಿದ್ರಲ್ಲಿ ಚಾಯ್ಸ್ ಮಾಡ್ತೇವೆ. ಯಾಕಂದ್ರೆ ರಾಜ್ಯೋತ್ಸವ ಕೊಡುವ ಒಂದು ಯಾಕಂದ್ರೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಅದರಿಂದಲಾಗಿ ನನಗೆ ಹೆಚ್ಚಿನವರು ಸಪೋರ್ಟ್ ಮಾಡ್ಲಿಕ್ಕೆ ಒಳ್ಳೇದಾಯ್ತು. ಯಾಕಂದ್ರೆ ಯಾವುದು ಈ ಯಕ್ಷಗಾನ ಕಲಾಭಿಮಾನಿಗಳು ಮತ್ತೆ ಸಂಘ ಸಂಸ್ಥೆಯವರು ಅದೆಲ್ಲ ನನಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು. ಅದರಿಂದಲೇ ಖಂಡಿತ. ಇಲ್ಲದಿದ್ರೆ ಅದು ಇಲ್ಲದೆ ಇದ್ರೆ ನನ್ನಷ್ಟು ದೂರ ಪ್ರಸಾರ ಆಗೋದಿಲ್ಲ, ಆಗ್ಲಿಕ್ಕಿಲ್ಲ. ಹೌದು, ಎಲ್ಲರಿಗೂ ತಲುಪಿತು, ಎಲ್ಲ ಬಂದು ಸಹಕಾರ ಕೊಟ್ಟಿದ್ದು. ಆ ನಂತರ ಸಾಧಾರಣ ಒಂದು ರಾಜ್ಯೋತ್ಸವ ಆದ ನಂತರ ಸಾಧಾರಣ ಒಂದು 60 ಸನ್ಮಾನ ಆಗಿದೆ. 60 ಸನ್ಮಾನಗಳು ಅಲ್ಲಿ ಸಂಸ್ಥೆಗಳೆಲ್ಲರೂ. ಹೌದು, ಎಲ್ಲರೂ ಸರಿ. ಆಮೇಲೆ ಅದಕ್ಕಿಂತ ಮೊದಲು ರಾಜ್ಯೋತ್ಸವ ಸಿಗ್ಬೇಕಾದ್ರೆ ಅಲ್ಲಿ ಸೇಣಿಯವರ ಸಮಕಾಲೀನ ಅವರು ಒಬ್ಬರು ಮೂಡುಬಿದ್ರೆಯಲ್ಲಿ ಇದ್ರಂತೆ. ಅಂದ್ರೆ ಸರಿ ಗೊತ್ತಿಲ್ಲ ನನಗೆ, ಕಡೆ ಮಧ್ಯದಲ್ಲಿ ತೀರಿ ಹೋದರು ಅವರು. ಅರ್ಕುಳ ಸುಬ್ರಯಾಚಾರ್ಯ ಅಂತ, ಸೇಣಿಯವರಂತೆ. ಅವ್ರದ್ದು ಹೆಚ್ಚು ಪ್ರಚಾರ ಕಡೆಗೆ ಬರಲಿಲ್ಲ, ಅವ್ರ ಮಧ್ಯದಲ್ಲಿ ತೀರಿ ಹೋದ್ರಲ್ಲ, ಪ್ರಚಾರಕ್ಕೆ ಬರಲಿಲ್ಲ. ಅಲ್ಲಿ
ಮೂಡುಬಿದ್ರೆಯಲ್ಲಿ ಅವರ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಿದ್ರು. ಆ ವರ್ಷ ನನಗೆ ನನ್ನನ್ನು ಚಾಯ್ಸ್ ಮಾಡಿ 1 ವರ್ಷ ಕೊಟ್ಟಿದ್ರು. ಹಾಗೆ ಈಗ ಮೊನ್ನೆ 2023ರಲ್ಲಿ ತಿಮ್ಮಪ್ಪ ನಾಯ್ಕರ ಪ್ರಶಸ್ತಿ. ಯಾಕಂದರೆ ನಾನು ಕನಸಿನಲ್ಲೂ ಎಣಿಸಿದ್ದಂಥ ಒಂದು ತುಂಬ ಖುಷಿ ಕೊಟ್ಟಂಥ ಪ್ರಶಸ್ತಿ ಅಂದರೆ ಅದೇ. ನನಗೆ ಎಲ್ಲವುದರಿಂದಲೂ ತುಂಬ ಖುಷಿಯಾಯಿತು. ಯಾಕಂತ ಹೇಳಿದರೆ ತಿಮ್ಮಪ್ಪ ನಾಯ್ಕರು ನನ್ನ ತಂದೆಯವರು ಭಾಳ ಸ್ನೇಹಿತರಂತೆ. ಅಂದರೆ ಅವರೇ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ತಂದೆಯವರು ಮೊದಲೇ ಕೆಲಸ ಎಲ್ಲ ರೆಡಿ ಮಾಡ್ತಾರೆ ಹೊಸದಾಗಿ. ನಾನು ಮಾಡಿದ್ದೆ, ಎಲ್ಲ ರೆಡಿ ಮಾಡ್ತಿದ್ದೆ. ತಿಮ್ಮಪ್ಪ ನಾಯ್ಕರು ಎಲ್ಲ ಹೇಳ್ಕೊಡ್ತಿದ್ರು. ತಿಮ್ಮಪ್ಪ ನಾಯ್ಕರು ಆಟ ಎಲ್ಲಿದ್ರು ಅಲ್ಲಿಗೆ ಹೋಗೋದೇ ಅವರು ಆ ದಿವಸ. ಅದಕ್ಕೆ ಹಾಗೆ ನಾನು ಸುಮ್ಮನೆ ಇದ್ದೆ, ನಾನು ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಕಡೆಗೆ ಒಂದು ಲೆಟ್ರ್ ಬಂತು. ಲೆಟ್ರ್ ಬಂದ ಹೀಗೆ ನಿಮ್ಮನ್ನು ತಿಮ್ಮಪ್ಪ ನಾಯ್ಕರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೆ. ಮತ್ತೆ ನಮ್ಮ ಇವರು ಬೇಳಂಜಿ ಮಾಮಲಗ ತಿಮ್ಮಪ್ಪ ನಾಯ್ಕರ ಮಗ ಇದ್ರಲ್ಲ, ಅವರು ನಿಮ್ಮಲ್ಲಿ ಬರ್ತಾರೆ, ಅವ್ರ ಹತ್ರ ಎಲ್ಲ ಬಯಲೊಟ್ಟು ಕೊಟ್ಟು ನೀವು ಇದು ಮಾಡಿ ಅಲ್ಲ ಕಡೆಗೆ ಕೊಟ್ಟೆ. ಅದು ಹಾಗೆ ಅದು ನಾನು ಅಂಥ ಸಾಧಾರಣ ಯಕ್ಷಗಾನ ಪ್ರಪಂಚದಲ್ಲಿ ಪ್ರಥಮ ಬಹಳ ದೊಡ್ಡ ಮೊದಲೆಗಾರರು. ಎಲ್ಲರೂ ಸಹ ಹೇಳ್ತಿದ್ರು, ತಂದೆಯವರು ಸಹ ಹೇಳ್ತಿದ್ರು. ಅಂತ ಪ್ರಶಸ್ತಿ ಸಿಕ್ಕಿದ್ದು ಇದು ಎಲ್ಲದರಿಂದಲೂ ತುಂಬ ಖುಷಿ ಕೊಟ್ಟಂತ ಪ್ರಶಸ್ತಿ. ಯಾಕಂದ್ರೆ ನಾನು ಅದು ಎಣಿಸಿ ಕನಸಿನಲ್ಲೂ ಎಣಿಸಿ ಸೌಭಾಗ್ಯ ನಿಮ್ಗೆ. ಸೌಭಾಗ್ಯ. ಅದೇ ಸರ್, ಈಗ ಹೊಸಬರು ಮೊದಲೇ ಕಲಿಬೇಕು ಅಂತ ಬರುವವರಿಗೆ 1-2 ಕಿವಿ ಮಾತು ಹೇಳುವುದಾರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಮೊದಲೇ ಕಲೀರಿ. ಯಾಕಂದರೆ ಈಗ ಏನಾಗಿದೆ ಗೊತ್ತಾ, ಒಂದು ಸಾಧಾರಣ ಮೊದಲಿನ ಹಾಗೆ ಒಂದು ಗಾದೆ ಉಂಟು, ಬುಗುಳಿ ಭಾಗವತ ಎದ್ದು ಬಿತ್ತು ಮೊದಲೆಗಾರ ಅಂತ ಒಂದು ಗಾದೆ ಮಾತುಂಟು, ಹಿಂದಿನವ್ರು ಮಾಡಿದ್ದು. ಅದರಲ್ಲಿ ಈಗ ಏನಾಯಿತು ಗೊತ್ತಾ, ಅಷ್ಟು ಕಷ್ಟಪಡಬೇಕಿತ್ತು. ಆ ಪ್ರಧಾನ ಮೊದಲೆಗಾರ ಸೇವೆ ಮಾಡಿ ಅವ್ರ ಬಟ್ಟೆ ತೊಳ್ಕೊಟ್ಟು ಅಷ್ಟು ಕಷ್ಟಪಟ್ಟು ಕಲಿಬೇಕಿತ್ತು. ಈಗ ಹಾಗಲ್ಲ, ಅಲ್ಲಲ್ಲಿ ಕ್ಲಾಸ್ಗಳುಂಟು. ಆ ಕ್ಲಾಸ್ನಲ್ಲೆಲ್ಲ ಮೊದಲೆಗಾರ ಹೋಗ್ತಾರೆ, ಅವರಿಗೆ ವೇತನ ಕೊಡ್ತಾರೆ, ಅವ್ರು ಹೋಗ್ತಾರೆ, ಕಲಿಸ್ತಾರೆ. ಈಗ ಸಾಧಾರಣ ಮೊದಲೇ ಬಾರಿಸಲಿಕ್ಕೆ ಬಂದ ಕೂಡಲೇ 5-6 ಮೊದಲೇ ಇಟ್ಕೊಂಡು ಬಾರಿಸ ಶುರು ಮಾಡಿದ್ರು. ಏನು ಎಂತಂತಿಲ್ಲ, ವಿಷಯ ಏನಂತಿಲ್ಲ. ಸರಿಯಾಗಿ ಒಂದು ಮೊದಲೇನ ಅಭ್ಯಾಸ. ಈಗ ತುಂಬಾ 5-6 ಮೊದಲೇ ಬಾರಿಸೋರೆಲ್ಲ ಇದ್ದಾರೆ, ಅವರಿಗೆ ಒಂದು ಮೊದಲೇ ಬಾರಿಸಲಿಕ್ಕೆ ಸರಿಯಾಗಿ ಆಗುದಿಲ್ಲ, ಕಷ್ಟ ಆಗ್ತದೆ. ಒಂದು ಮೊದಲು ನಾನು ಹೇಳುವುದು ಇದೆ, ಒಂದು ಮೊದಲೇ ಸರಿಯಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಮೊದಲೇಗಾರ ಈಗ ಕಲಿಯಬೇಕಾದ್ರೆ ಒಟ್ಟಿನಲ್ಲಿ ಆ ಪ್ರಸಂಗದ ಪದ್ಯಗಳನ್ನು ನೀವು ಬಾಯಪಾಠ ಮಾಡ್ಕೊಳ್ಬೇಕು. ಇಲ್ದಿದ್ರೆ ಆಗುದಿಲ್ಲ, ಮೊದಲೇ ಬಾರಿಸ್ಲಿಕ್ಕೆ ಆಗುದಿಲ್ಲ. ಸಾಹಿತ್ಯ ಒಟ್ರಾಸೆ ಬಡಿಬಹುದು ಬಿಟ್ರೆ ಮೊದಲೇ ಬಾರಿಸ್ಲಿಕ್ಕೆ ಆಗುದಿಲ್ಲ. ನೋಡಿ, ಉದಾಹರಣೆಗೆ ಒಂದು ಪದ್ಯ ಬಂತು, ಈ ಮಾತಾಡುವರೆ ಆಳಿ ಏ ಹುಚ್ಚು ಮೋಳಿ ರಾಮನು ಹಿರಿಯವನಾಗಿದ್ದ ಮೇಲೆ ಈ ಭರತನು ಸೀಮೆಯಾಳುವುದು ಲೋಕಕ್ಕೆ ಸರಿಯೇ ಗುಣ ಮೆರೆಯೇ ನಾ ಏನರಿಯೇ. ಇದು ಪದ್ಯ ಗೊತ್ತಿಲ್ಲದಿದ್ರೆ ಹೇಗೆ ಬರ್ಸ್ತಾನೆ? ಬರ್ಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ನೋಡಿ, ಇನ್ನೊಂದು ಉಪ್ಪೂರೊಂದು ಪದ್ಯ ಮಾಡಿದ್ದಾರೆ ಮೂಕಾಂಬಿಕೆ ಬಗ್ಗೆ. ಶಂಕರಿ ದೈತ್ಯ ಸಂಗ್ರಾಮ ಭಯಂಕರಿ ಸದ್ಭಕ್ತಾಶ್ರದ ಜನ ಕಿಂಕರಿ ಮಾಣಿಕ್ಯ ಮುಕುಟ ಲಂಕರಿ ಓಂಕಾರಿ. ಈ ಪದ್ಯ ಗೊತ್ತಿಲ್ಲದ್ರೆ ಬಾರಿಸ್ಲಿಕ್ಕೆ ಆಗುದೇ ಇಲ್ಲ, ಬಹಳ ಕಷ್ಟ. ನೋಡಿ, ಅದರ ಕೊನೆಯಲ್ಲಿ ಇನ್ನೊಂದುಂಟು, ಗನಗಂಭೀರೆ ಧೀರೆ ಹೀರೆ ವಾರಿ ಜಾಕ್ಷವಿ ಹಾರೆ ನೀರೆ ಕೊಲ್ಲೂರ ನಿವಾಸೆ. ಪದ್ಯ ಗೊತ್ತಿರ್ಲೇಬೇಕು, ಗೊತ್ತಿಲ್ಲ ಬಾರಿಸ್ಲಿಕ್ಕೆ ಆಗುದಿಲ್ಲ. ಅದೇ ಹೇಳ್ತಾ. ಈಗ ಮೊದಲೆಗಾರದ್ದು ತಪ್ಪುಕ್ಕಿಂತ ಈಗ ಯುವ ಭಾಗವತರು ತುಂಬಾ ತಪ್ಪು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಬಹಳ ಬೇಸರ ಆಗ್ತದೆ ನನಗೆ. ಯಾಕಂದ್ರೆ ಅದು ಹೇಳಲಿಕ್ಕಿಲ್ಲ, ಅವ್ರಿಗೆ ಹೇಳಲಿಕ್ಕಿಲ್ಲ. ಹೇಳಿದ್ರೆ ನಿನಗೆ ಅಂತ ಗೊತ್ತುಂಟು, ಕೇಳಬಹುದು, ಹೇಳಲಿಕ್ಕಿಲ್ಲ. ಅಂದ್ರೆ ಭಾಗವತರು, ಈಗ ಯುವ ಭಾಗವತರು ತುಂಬಾ ತಪ್ಪು ಮಾಡ್ತಾರೆ. ಅದು ಏನಂತ ಹೇಳಿದ್ರೆ, ಯಾವ ರೀತಿ ಸರ್? ನೋಡಿ, ಕರ್ಣಾರ್ಜುನ ಕಾಲದಲ್ಲಿ ಒಂದು ಕರ್ಣನ ಪಾತ್ರ ಬಂದು ಅವನ ಮಗ ವೃಷಶೇನ ಸತ್ತ ನಂತರ ಅವ ಬಂದು ದುಃಖ ಮಾಡುವಂತ ಒಂದು ಪದ್ಯ ಉಂಟು. ಅದು ಮಗನೇ ನಿನ್ನಯ್ಯ ಮಡುವಿದಾತನ ಒಂದು ಬಾಮಿನಿ ಉಂಟು. ಆ ಬಾಮಿನಿ ಇಬ್ಬರು ಭಾಗವತರು ಒಟ್ಟು ಸೇರ್ಕೊಂಡು ಎಳಿತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಚಪ್ಪಳೆ ಬೇಕು, ಅವರಿಗೆ ಆ ಭಾಗವತರಿಗೆ ಚಪ್ಪಳೆ ಬೇಕು.
ಈ ಕರ್ಣ ಮಾಡಿದವರು ಇಲ್ಲಿ ಏನ್ ಮಾಡಬೇಕು ಅಂತ ಸನ್ನಿವೇಶದಲ್ಲಿ ಅದನ್ನೆಲ್ಲ ನೋಡ್ಕೊಳ್ಳಿ ನೀವು. ಎಲ್ಲಾ ಮೊದ್ಲೆಗಾರರು ಆ ರಂಗದಲ್ಲಿ ಏನ್ ಬೇಕು ಎಲ್ಲಾ ಭಾಗವತರಿಗೂ ಹೇಳೋದು ನಾನು, ರಂಗದಲ್ಲಿ ಆ ಸನ್ನಿವೇಶ. ಯಾಕೆ ರಂಗಸ್ಥಳದಲ್ಲಿ ಆಟ ನೋಡ್ಲಿಕ್ಕೆ ಬರುವುದು ಜನ, ಭಾಗವತಿಗೆ ಕೇಳಿ ಬರುವುದಲ್ಲ. ಒಟ್ರಾಸಿ ಭಾಗವತಿಗೆ ಒಳ್ಳೇದಿದ್ರೆ ಕೇಳ್ತಾರೆ, ಬಿಟ್ರೆ ಎಲ್ಲವೂ ಸರಿ ಸಮಾನ. ಮೇಳ ಅಂತ ಹೇಳಿದ್ರೆ ಹಾಗೆ, ಮೇಳ ಜೊತೆಯಾಗಿ ಗಂಡ ಹೆಂಡತಿ ಹಾಗೆ ಇರಬೇಕು ಅಷ್ಟು. ಆ ಭಾಗವತರು ಕೆಲವು ತಪ್ಪುಗಳನ್ನು ಮಾಡ್ತಾರೆ, ಅದು ತುಂಬಾ ಬೇಸರ. ಯಾಕಂದ್ರೆ ಹೇಳುವಾಗೆ ಇಲ್ಲ. ಆ ಭೋಜ ಶೆಟ್ಟರು ಕರ್ಣ ಮಾಡ್ಕೊಂಡು ಬಂದಿದ್ರು, ನನ್ನ ಹತ್ರ ಹೇಳಿದ್ರು, ನೋಡಿ ಚಂದ್ರ, ಆ ಸನ್ನಿವೇಶದಲ್ಲಿ ನಾನು ಏನು ಮಾಡಬೇಕು ಹೇಳುವಾಗೆ ಇಲ್ಲ. ಹೇಳಿದ್ರೆ ಅವ್ರಿಬ್ಬರು ವರ್ಷ ಮೇಳ ಇಲ್ಲ ಅಂತ ಪರಿಸ್ಥಿತಿ. ಈಗ ನಾವು ನೀವು ಭಾಗವತರು ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಬೇಡ ಬೇಡ. ಆಗ ಅವರು ಒಂದು ತಂಡ ಕಟ್ಕೊಳ್ತಾರೆ, ಆ ತಂಡದಿಂದೆಲ್ಲ ಹೇಳಿಸ್ತಾರೆ. ಅದೆಲ್ಲ ತುಂಬಾ ರಾಜಕೀಯ ಎಲ್ಲ ಉಂಟು. ಹಾಗೆ ಮೊದ್ಲೆಗಾರಾದವರಿಗೂ ಹಾಗೆ ಪದ್ಯ ಬಾಯ್ಪಾಠ ಬರಲೇಬೇಕು, ಖಂಡಿತ ಬರಲೇಬೇಕು. ಮತ್ತೆ ಅದು ರಂಗದಲ್ಲಿ ಏನು ಖಂಡಿತ ನಿಮ್ಮ ಜುಗಲ್ಬಂದಿ ಬೇಡ ಅಂತ. ಖಂಡಿತ ರಂಗದಲ್ಲಿ ಜುಗಲ್ಬಂದಿಗೆ ಬೇರೆ ವೇದಿಕೆಗಳುಂಟು, ಅದನ್ನ ಅಲ್ಲಿ ಮಾಡಿ ರಂಗಸ್ಥಳದಲ್ಲಿ ಭಾವನೆಗೆ ಸರಿಯಾಗಿ ಮೊದಲೇ ಯಾವುದು ಯಾವ ಭಾವನೆಗೆ ಯಾವ ಪೆಟ್ಟು ಹಾಕುವುದಂತ ಉಂಟು. ಯಾಕಂದ್ರೆ ನಮ್ಮ ಗುರುಗಳಿಂದ ಎಲ್ಲ ಕಲ್ತಿದ್ದು, ಯಾವ ಸನ್ನಿವೇಶಕ್ಕೆ ಶೃಂಗಾರ ರಸಕ್ಕೆ ಹೇಗೆ, ದುಃಖ ರಸಕ್ಕೆ ಹೇಗೆ ಮೊದಲೇ ಬರ್ಸೋದು, ಅದರದ್ದೇ ಆದಂತ ಪೆಟ್ಟುಗಳುಂಟು, ಅದನ್ನೇ ಬರ್ಸ್ಬೇಕು ಅಂತ ಹೇಳೋದು ನಾವು. ಸರಿಯಾಗಿ ಅದನ್ನೇ ಅಭ್ಯಾಸ ಮಾಡಿ. ನೀವು 4-5 ಮೊದಲೇ ಅಥವಾ ಜುಗಲ್ ಬಂದಿ ರಂಗಸ್ಥಳದಲ್ಲಿ ಮಾಡಬೇಡಿ ಅಂತ ಖಂಡಿತ ನಾನು ಎಲ್ಲರ ಹತ್ರ ಬೇಡಿಕೊಳ್ತೇನೆ. ಆಗಲಿ ಸರ್, ಒಳ್ಳೆ ಮಾತು. ಅದೇ ರೀತಿ ಸರ್, ಕೊನೆಯದಾಗಿ ವೀಕ್ಷಕರಿಗೆ ಒಂದೆರಡು ಮಾತು ಸರ್, ವೀಕ್ಷಕರಿಗೆ ಎರಡೇ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವೀಕ್ಷಕರಿಗೆ ಹೇಳುವುದಂತ ಹೇಳಿದ್ರೆ ಏನಂತ, ಅದು ಯಾರಿಗೂ ಬೇಸರ ಆಗ್ಬೋದು. ರಂಗದಲ್ಲಿ ನೋಡಿ, ವೀಕ್ಷಕರು ಒಂದು ದಿವಸ ಮಂದರ್ತಿ ಮೇಳದಲ್ಲಿ ಆಟ ಆಯ್ತು. ಆಟ ಆದಾಗ ಕಣ್ಣಿಮನೆಯವರು ಎಂಥ ವೇಷಧಾರಿ ಅಂತ ಎಲ್ರಿಗೂ ಸಾಧಾರಣ ಗೊತ್ತಿರುವಂಥ ವೇಷಧಾರಿ. ಅವರು ಸುಭದ್ರೆ ಹತ್ರ ಬಂದು ತಾಯಿ ಲಾಲಿಪುದು ಅಂತ ಒಂದು ಪದ್ಯ, ಇದು ಒಂದೇ ಪದ್ಯ ಕುಣಿಯೋದವರು ಅಭಿಮನ್ಯು ಮಾಡಿಕೊಂಡು ಬೇರೆ ಪದ್ಯಕ್ಕೆಲ್ಲ ಅಂದ್ರೆ ಪದ್ಯಕ್ಕೆ ಸರಿಯಾಗಿ ಸಿಂಪಲ್ ಕುಣಿತಾರೆ, ಬಿಟ್ಟರೆ ಅವರು ಚಾಲು ಹಾಕಿ ಕುಣಿಯೋದು ಅದು ಒಂದೇ ಪದ್ಯ. ಅದೇ ಪದ್ಯ ಒಂದು 2-3 ಚಾಲ್ ಹಾಕಿ ಕುಣಿದ್ರು. ಒಬ್ರು ಯಕ್ಷಗಾನ ಬಹಳ ಗೊತ್ತಿದ್ದವ್ರು ಬಂದು ಸಭೆಯಿಂದ ರಂಗಸ್ಥಳದ ಹತ್ರ ಬಂದರು. ನೋಡಿ ಅಭಿಮನ್ಯು ಮಾಡಿದವ್ರೆ, ನೋಡಿ ನಿಮ್ಮ ನರ್ತನವನ್ನು ನೋಡ್ಲಿಕ್ಕೆ ಬಂದದ್ದಲ್ಲ, ನಾವು ಆಟ ನೋಡ್ಲಿಕ್ಕೆ ಬಂದದ್ದು ಅಂತ. ಹಾಗೆ ವೀಕ್ಷಕರು ಅದನ್ನು ಖಂಡಿಸ್ಬೇಕು, ಆಗ ಸರಿಯಾಗ್ತದೆ ಅಂತ ಹೇಳೋದು ನಾನು. ಸೇಣಿಯವರು ಇದು ವಾಲಿವದೆಯಲ್ಲಿ ಒಂದು ದುಃಖದ ಪದ್ಯ, ಅದು KP ಹೆಗ್ಡೆಯವರು ಅದಕ್ಕೆ ಶಂಕರ ಭಾಗವತರ ಮೊದಲೇಕಿದ್ರು. ಆಗ ನಾನು ಇದ್ದೆ, ಫಸ್ಟ್ ಇದ್ದೆ, ಕಡೆಗೆ ಶಂಕರ ಭಾಗವತರು. ಅದಕ್ಕೆ ಸೇಣಿಯವರದ್ದು ವಾಲಿ, ಅದಕ್ಕೆ ತುಂಬ ಅವರು ಚಾಲ್ಗಳನ್ನೆಲ್ಲ ಹಾಕಿ ಮೊದಲೇ ಬಾರಿಸಿ ಅದೊಂದು ಒಂದೇ ಪದ್ಯ ಇರೋದು ಅಂತ ಮಾಡಿದ್ರು. ಕಡೆಗೆ ಸೇಣಿಯವರು ಹೇಳಿದ್ರು, ಯಾಕೆ ಭಾಗವತಿಗೆ ಮೊದಲಿಗಾರ್ಸ್ಲಿಕ್ಕೆ ಬರ್ತೀರಿ ನೀವು? ಅದು ಯಾವ ಸನ್ನಿವೇಶ? ಯಾಕಂದ್ರೆ ಅಣ್ಣನಿಂದ ಪಿಟುತ್ತೊಂದು ಬಂದಂತ ಸುಗ್ರೀವ, ಇಷ್ಟು ಸನ್ನಿವೇಶ, ಅದು ಏನ ನೀವು ಹಾಳೆ ಮಾಡಿದ್ರಿ ಎಲ್ಲ ಅಂತ. ಹಾಗೆ ಸ್ವಲ್ಪ ಸಮರ್ಥರು ಅದನ್ನು ಖಂಡಿಸಿದ್ರೆ ಇವತ್ತು ಸರಿ ಆಗ್ತದೆ ಪ್ರೇಕ್ಷಕರು. ಯಾಕಂದ್ರೆ ನಮ್ಮ ಮೇಳ ಅಂತ ಈಗ ಅಭಿಮಾನಿ ಬಳಗವೆಲ್ಲ ಉಂಟು, ಅದು ಇಟ್ಟುಕೊಳ್ಬೇಡಿ. ಆಟ ಎಲ್ಲಾ ಕಲಾವಿದರು ಒಂದೇ, ಎಲ್ಲಾ ರೀತಿಯಲ್ಲೂ ಎಲ್ಲವರು ಪ್ರೇಕ್ಷಕರು ಒಂದೇ ಆಗಿ ನೋಡಿ ನೀವು ಎಲ್ಲವರನ್ನು ಒಳ್ಳೆತನವನ್ನು ಹೇಳಿ ಅವರಿಗೆ, ಆಗ ಅವರಿಗೆ ತಿಳುವಳಿಕೆ ಆಗ್ತದೆ. ಹೌದು, ಖಂಡಿತ ಆಗಲಿ ಸರ್. ಬಹಳ ಖುಷಿ ಆಯ್ತು ಸರ್. ಕಳೆದ 1 ಗಂಟೆಗಳ ಕಾಲ ನಾವು ನಿಮ್ಮೊಂದಿಗೆ ಮಾತಾಡ್ತಿದ್ವಿ, ನಿಮ್ಮ ಮನದ ವಿಷಯವನ್ನು ನೀವು ಮಾತಾಡಿದ್ರಿ, ಬಿಡುವು ಮಾಡ್ಕೊಂಡು ಬಂದಿದ್ದೀರಿ ತಾವು. ಬಹಳ ಖುಷಿ ಆಯ್ತು ಸರ್. ಗೋಳಿ ಅಂಗಡಿಯಿಂದ ಬಂದು ನಮ್ಮ ಕುಳಿತು ನಿಮ್ಮ ಮನದ ಮಾತನ್ನು ನೀವು ಆಡಿದ್ರಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸಿ. ಧನ್ಯವಾದಗಳು. ಆಯ್ತಾಯ್ತು, ಧನ್ಯವಾದ. ನನ್ನನ್ನು ಕರೆಸಿ ಇಲ್ಲಿ ಹೇಳಿಸಿದ, ಒಂದೆರಡು ಅನಿಸಿಕೆಯನ್ನು ಕೇಳಿದ ಎಲ್ಲರಿಗೂ ನನ್ನ ವಂದನೆಗಳು. ಯಕ್ಷಗಾನ ಗೆಲ್ಗೆ ಧನ್ಯವಾದಗಳು. ಧನ್ಯವಾದಗಳು.
ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಜನಪ್ರಿಯ ಯಕ್ಷಗಾನ ಕಲಾವಿದರು, ಯಕ್ಷಗಾನದ ಮದ್ದಳೆಗಾರರು. ಮೊದಲು ಅವರು ಭಾಗವತರಾಗಿದ್ದರು, ಆನಂತರ ಅವರು ಮದ್ದಳೆಗಾರರಾಗಿ ಬಹಳಷ್ಟು ಜನಪ್ರಿಯಗೊಂಡಂಥ ಕಲಾವಿದರು, ಹಲವಾರು ಶಿಷ್ಯರನ್ನ ರೂಪಿಸಿದಂಥ ಕಲಾವಿದರು. ಅವರು ಚಂದ್ರಾಚಾರ್ ಹಾಲಡಿಯವರು. ಮುಂದಿನ ವಾರ ಇನ್ನೋರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.